ಇವರು ಉದ್ಘಾಟಕರಾಗಿ ಆಗಮಿಸಿದರ ಅವರು ತಮ್ಮ ಆಸನವನ್ನ ಅಲಂಕರಿಸಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕರಾಗಿ ಸರೋಜಾ ಹುಸಿಕಟ್ಟಿ ಮೇಡಮ್, ಉಪನ್ಯಾಸಕರು ಬೆಂಬಳಗಿ ಕಾಲೇಜ್ ರಾಮದುರ್ಗ. ಇವರು ಅತಿಥಿ ಉಪನ್ಯಾಸಕರ ಸ್ಥಾನವನ್ನ ಅಲಂಕರಿಸಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ಶ್ರೀಮತಿ ಕುಸುಮಾವತಿ ಕಮತಿಗೆ ಮೇಡಮ್, ಉಪಾಧ್ಯಕ್ಷರು, ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಬಳಗದ ಉಪಾಧ್ಯಕ್ಷರು ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ HR ಭೂಮರೆಡ್ಡಿ ಸರ್, ವೇಮ ರೆಡ್ಡಿ ಸಮುದಾಯದ ಅಧ್ಯಕ್ಷರು. ಇವರು ಕೂಡ ವೇದಿಕೆಯ ಮೇಲೆ ಆಸೀನರಾಗಬೇಕಂತ ಹೇಳಿ ಅವರಲ್ಲಿ ನಾನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಶ್ರೀ GI ಹಕಾಟೆ ಸರ್, ವೇಮ ರೆಡ್ಡಿ ಸಮುದಾಯದ ಕಾರ್ಯದರ್ಶಿಗಳು ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರು. ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಸಮಾಜದ ಮುಖಂಡರು, ಸಹೋದರಿಯರು, ಅವರಿವರನ್ನದ ಎಲ್ಲರೂ ತಮ್ಮ ತಮ್ಮ ಆಸನವನ್ನ ಅಲಂಕರಿಸಬೇಕಂತ ಹೇಳಿ ಅವರಲ್ಲಿ ಸಹಿತ ನಾನು ಕೇಳಿಕೊಳ್ಳುತ್ತೇನೆ. ಮಠ ಮಾನ್ಯಗಳಲ್ಲಿ ನಡೆಯುವುದು ಕೀರ್ತನೆ, ರಂಗಮಂದಿರಗಳಲ್ಲಿ ಕಂಡುಬರುವುದು ನರ್ತನೆ, ನಮ್ಮ ನಡತೆಯಲ್ಲಿ ಇರಬೇಕಾದುದು ಒಳ್ಳೆಯ ವರ್ತನೆ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಬೇಕಾಗಿರುವುದು ಪ್ರಾರ್ಥನೆ. ಅಂತಹ ಪ್ರಾರ್ಥನಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರಲಿದ್ದಾರೆ ಸಹೋದರಿಯರಾಗಿರ್ತಕ್ಕಂಥ ಶ್ರೀರೇಖಾ ಹಕಾಟೆ ಮೇಡಮ್. ನಿನ್ನ ಒಮ್ಮೆ ಧರುಷಣ ನೀಡಿ ಕಂದನನು ಕಾಪಾಡ, ಎಲ್ಲಿರುವೆ ಜಗ ಜನನಿ ಎಲ್ಲಿ ಹುಡುಕಲಿ ನಿನ್ನ, ಬ್ರಹ್ಮಾಂಡ ತುಂಬೆಲ್ಲ ತುಂಬಿರುವ ಮಹಾತಾಯಿ, ಶಕ್ತಿಯಲ್ಲಿ ಶಕ್ತಿಯಾಗಿ ಮೆರೆಯುತ್ತಿಹ ಮಹಾತಾಯಿ, ಅಷ್ಟಭಾವುಗಳಿಂದ ಅಷ್ಟಾಯುಧ ಪಿಡಿದು, ಅಷ್ಟಭಾವುಗಳಿಂದ ಅಷ್ಟಾಯುಧ ಪಿಡಿದು, ದುಷ್ಟರನ್ನು ಸಂಹರಿಸಿ ಆದಿಶಕ್ತಿ ನೀನಾದೆ, ದುಷ್ಟರನ್ನು ಸಂಹರಿಸಿ ಆದಿಶಕ್ತಿ ನೀನಾದೆ, ಎಲ್ಲಿರುವೆ ಜಗ ಜನನಿ ಎಲ್ಲಿ ಹುಡುಕಲಿ ನಿನ್ನ, ಶೂಲಚಕ್ರ ಗದಾ ಪದ್ಮ ಧರಿಸಿದ ಮಹಾತಾಯಿ, ಖಡ್ಗವನು ಜಳಪಿಸುತ್ತ ಬಂದಂತ ಮಹಾತಾಯಿ, ಶುಂಭನಿ ಶುಂಭರನು ಸಂಹಾರಗೈದಾಕೆ, ಶುಂಭನಿ ಶುಂಭರನು ಸಂಹಾರಗೈದಾಕೆ, ದುಷ್ಟರನು ಸಂಹರಿಸಿ ಕಾಳಿಕೆಯು ನೀನಾದೆ, ದುಷ್ಟರನು ಸಂಹರಿಸಿ ಕಾಳಿಕೆಯು ನೀನಾದೆ, ಎಲ್ಲಿರುವೆ ಜಗ ಜನನಿ ಎಲ್ಲಿ ಹುಡುಕಲಿ ನಿನ್ನ, ಚಂಡಮುಂಡರನು ಸಂಹರಿಸಿ ಚಾಮುಂಡಿ ನೀನಾದೆ, ಮೂಕಾಸುರನ ಸಂಹರಿಸಿ ಮೂಕಾಂಬಿಕೆಯು ನೀನಾದೆ, ಜಯ ಜಯ ಮಹಾಕಾಳಿ ಜಗದೊಳಗೆ ನೀನಾದೆ, ಜಯ ಜಯ ಮಹಾಕಾಳಿ ಜಗದೊಳಗೆ ನೀನಾದೆ, ಬನ್ನಿ ಮಹಾಕಾಳಿಯಾಗಿ ಜಗದೊಳಗೆ
ಸಮಾರಂಭದ ಹಾಗೂ ಈ ಅಧಿಕ ಮಾಸದ ನಿಮಿತ್ತ ಮಹಿಳೆಯರಿಗೆ ಉಡಿ ತುಂಬುವ ನಿವೃತ್ತರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಪದ್ಮಾವತಿ ಸಂಸಿ ಹೇಮರಟಿ ಮಲ್ಲಮ್ಮ ಮಹಿಳಾ ಬಳಗದ ಅಧ್ಯಕ್ಷರು ಇವರು ತಮ್ಮ ಸ್ಥಾಪನ ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಮಹಿಳಾ ಬಳಗದ ವತಿಯಿಂದ ನಮ್ಮ ರೆಡ್ಡಿ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಅತಿಥಿ ಉದ್ಘಾಟಕರಾಗಿ ಶ್ರೀಮತಿ ಜಮುನಾ ಪಟ್ಟಣ್ ಮೇಡಮ್, ನ್ಯಾಯವಾದಿಗಳು ರಾಮದುರ್ಗ್, ಇವರಿಗೂ ಕೂಡ ಹೇಮರೆಡ್ಡಿ ಮಲ್ಲಮ್ಮ ಬಳಗದ ವತಿಯಿಂದ ನಮ್ಮ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಅಧ್ಯಕ್ಷತೆಯನ್ನು ವಹಿಸಿದಂತ ಪದ್ಮಾವತಿ ಸಂಸ್ಥೆಯವರಿಗೆ ಮಾಲಾರ್ಪಣೆಯನ್ನು ಮಾಡಲು ಶೋಭಾ ಪಾಟೀಲ್ ಇವರಿಂದ ಮಾಲಾರ್ಪಣೆ. ಶೋಭಾ ಪಾಟೀಲ್. ಅದೇ ರೀತಿ ಶ್ರೀಮತಿ ಜಮುನಾ ಪಟ್ಟಣ್ ಮೇಡಮ್ ಅವರಿಗೂ ಶಶಿಕಲಾ ಗದ್ಗಣ್ಣ ಅವರಿಂದ ಮಾಲಾರ್ಪಣೆ. ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದಂತ ಸರೋಜಾ ಹುಣಸಿಕಟ್ಟಿ ಮೇಡಮ್, ಉಪನ್ಯಾಸಕರು, ಬೆಂಬಳಗಿ ಕಾಲೇಜ್ ರಾಮದುರ್ಗ, ಇವರನ್ನು ಕೂಡ ಮಹಿಳಾ ಬಳಗದ ಪರವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಕೂಡ ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿಜಯಲಕ್ಷ್ಮಿ ಬೂದಿಯಾಳ್ ಟೀಚರ್ ಅನ್ನು ಕೇಳಿಕೊಳ್ಳುತ್ತೇನೆ. ಅದೇ ತರನಾಗಿ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ಕುಸುಮಾವತಿ ಕಮತ್ಗಿ ಮೇಡಮ್, ಉಪಾಧ್ಯಕ್ಷರು ಹೇಮರೆಡ್ಡಿ ಮಹಿಳಾ ಬಳಗ ಉಪಾಧ್ಯಕ್ಷರಾದಂಥ ಅವರಿಗೂ ಕೂಡ ಈ ಒಂದು ಮಹಿಳಾ ಬಳಗದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೋರುತ್ತಾ ಅವರಿಗೆ HH ಬೂದಿ ಶಿಕ್ಷಕರಿಂದ ಮಾಲಾರ್ಪಣೆ. ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. HR ಭೂಮರೆಡ್ಡಿ ಗುರುಗಳು, ಇವರು ಈ ಒಂದು ಹೇಮರೆಡ್ಡಿ ಮಹಿಳಾ ಬಳಗದ ಹಾಗೂ ಈ ಸಮಾಜದ ಗಣ್ಯರಾದಂತಹ ಇವರಿಗೂ ಕೂಡ ನಮ್ಮ ಸಮಾಜ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೂ ಕೂಡ HG ಒಂಟಗೋಡಿ ಸರ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿ GI ಹಕಾಟೆ ಸರ್, ಹೇಮವೇಮ ರೆಡ್ಡಿ ಸಮಾಜದ ಕಾರ್ಯದರ್ಶಿಗಳಾದಂಥ ಇವರನ್ನು ಕೂಡ ನಮ್ಮ ರೆಡ್ಡಿ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೂ ಕೂಡ ಅದೇ ತರನಾಗಿ ಶ್ರೀಮತಿ ವೆಂಕಟೇಶ್ ರೆಡ್ಡಿ, ಸಮಾಜದ ಹಿರಿಯರು, ಮುಖಂಡರು, ಇವರನ್ನು ಕೂಡ ನಮ್ಮ ಮಹಿಳಾ ಬಳಗದ ಪರವಾಗಿ ಹಾಗೂ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ RB ಹಿರೇಲಿಂಗಪ್ಪನವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಅಜ್ಞಾನದ ಕೇಳ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಳ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಳ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಳ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಳು ನೋಡಯ್ಯ ಎಂಬ ಬಸವಣ್ಣನವರ ಉಕ್ತಿಯಂತೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯುವುದರ ಮೂಲಕ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರಕ್ಕೆ ಪೂಜೆ ಹಾಗೂ
ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟನೆಯಲ್ಲಿ ಭಾಗವಹಿಸಬೇಕೆಂದೇಳಿ ಅವರಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಬೆಳಗಲಿ, ಗಣ್ಯರ ಕೈಯಿಂದ ದೀಪ ಬೆಳಗಲಿ, ಅಜ್ಞಾನದ ಕತ್ತಲೆಯು ದೂರ ಸರಿಯಲಿ. ಗಣ್ಯರ ಕೈಯಿಂದ ಹೇಮರೆಡ್ಡಿ ಮಲ್ಲಮ್ಮ ಬಳಗ ಹಾಗೂ ವೇಮನ ವಿದ್ಯಾವರ್ಧಕ ಅಭಿವೃದ್ಧಿ ಸಮಿತಿ ಆಂಜನೇಯನಗರ ರಾಮದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ನಿವೃತ್ತರಿಗೆ ಬೀಳ್ಕೊಡುಗೆ ಹಾಗೂ ಪ್ರತಿಭಾ ಪುರಸ್ಕೃತ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮದ ಈ ವೇದಿಕೆಯ ಮೇಲೆ ಆಸೀನರಾದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಬಳಗದ ಅಧ್ಯಕ್ಷರು ಆದಂಥ ಹಿರಿಯರಾದಂಥ ಶ್ರೀಮತಿ ಪದ್ಮಾವತಿ ಸಂಶಿ ಮೇಡಮ್ ಅವರೇ, ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀಮತಿ ಜಮುನಾ ಪಟ್ಟಣ್ ನ್ಯಾಯವಾದಿಗಳು ರಾಮದುರ್ಗ್ ಹಾಗೂ ಅವರು ವಿಜಯ ಕರ್ನಾಟಕ ಮಹಿಳಾ ಉದ್ಯಮಿ ಪುರಸ್ಕೃತರು ಹೌದು. ಅವರನ್ನು ಈ ಒಂದು ಇಂದಿನ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ವಿಶೇಷವಾಗಿ ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತೊಮ್ಮೆ. ಇನ್ನು ಮತ್ತೋರ್ವ ಇಂದು ಕಾರ್ಯಕ್ರಮದ ಉಪನ್ಯಾಸಕಿಯರಾಗಿ ಹುಂಚಿಕಟ್ಟಿ ಮೇಡಮ್ ಅವರು ಆಗಮಿಸಿದ್ದಾರೆ. ಹುಂಚಿಕಟ್ಟಿ ಮೇಡಮ್ ಅವರೇ ಹಾಗೂ ನಮ್ಮವರೇ ಆದಂಥ ಹಿರಿಯರಾದಂಥ ಕುಸುಮಾವತಿ ಕಮತಿಗಿ ಮೇಡಮ್ ಅವರೇ, ನಮ್ಮ ವೇಮನ್ ವಿದ್ಯಾವರ್ಧಕ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ಭೂಮಿರೆಡ್ಡಿ ಸರ್ ಅವರೇ ಹಾಗೂ ಸಮಾಜದ ಮುಖಂಡರಾದಂಥ ವೆಂಕಟೇಶ್ ಹಿರೇರೆಡ್ಡಿ ಅವರೇ ಹಾಗೂ ನಮ್ಮವರೇ ಆದಂಥ ಮತ್ತೊಬ್ಬ ಮುಖಂಡರಾದಂಥ ಜ್ಞಾನೇಶ್ವರ ಮೇಲಪ್ಪಗೌಡ ಅವರೇ, ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾದಂಥ ಯಾವತ್ತು ಸಹೋದರ ಸಹೋದರಿಯರೇ, ಎಲ್ಲ ಎರಡೂ ಸಮಿತಿಯ ಸದಸ್ಯರೇ, ಎಲ್ಲ ಸಮಾಜದ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ವರ್ಷ 3 ವರ್ಷಕ್ಕೊಮ್ಮೆ ಬರುವಂಥ ಅಧಿಕ ಮಾಸದ ಪ್ರಯುಕ್ತ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯಂತೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಬಹುತೇಕ ಇಡೀ ಭಾರತ ದೇಶದಾದ್ಯಂತ ನಡೀತಾ ಇದೆ. ಅದರಲ್ಲೂ ಈ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಒಂದು ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷ ನಾವಿಲ್ಲೇ ಹಮ್ಮಿಕೊಂಡಿರುವುದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದು ನಮ್ಮ ಸಂಸ್ಕೃತಿ ಪರಂಪರೆ. ಯಾಕೆ ಮುಂದಿನ ಪೀಳಿಗೆಗೆ ಎಲ್ಲ ಮಕ್ಕಳಿಗೆ ಗೊತ್ತಾಗಬೇಕಿದೆ. ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅನ್ನುವಂಥದ್ದು ಇನ್ನು ಮುಂದಿನ ಪೀಳಿಗೆ ಗೊತ್ತಾಗಬೇಕಾದ್ರೆ ಇವುಗಳನ್ನೆಲ್ಲ ನಾವು ಆಚರಿಸ್ತಾ ಹೋಗ್ತಾ ಇರೋದು ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಪರಂಪರೆ ಸಂಪ್ರದಾಯ ಅದು ಮುಂದುವರಿಬೇಕು, ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನುವಂಥ ಸದುದ್ದೇಶ ಹಾಗೂ ಮಹಿಳೆಯರಿಗೆ ಗೌರವವನ್ನು ಕೊಡುವಂಥ ಉದ್ದೇಶವು ಇದರಲ್ಲಿ ಅಡಗಿದೆ. ಯಾಕಂದರೆ ಕುಟುಂಬಗಳಲ್ಲಿ ಮಹಿಳೆಯರೇ ಇಲ್ಲ ಅಂದರೆ ಅದು ಕುಟುಂಬ ಅಂತ ಕರೆಸ್ಕೊಳ್ಳಿಕ್ಕೇ ಆಗಲ್ಲ. ಯಾಕಂದ್ರೆ ನಮ್ಮ ಭಾಳ ಜನರಿಗೆ ಅನುಭವ ಅದ. ಎಲ್ಲರ ಊರಿಗೆ ಹೋದ್ರಂದರೆ ಮನೆ ಪರಿಸ್ಥಿತಿ ಅವ್ರು ಹೊಳೆ ಬಂದ ಮೇಲೆ ನಾವು ಮನೆಯಾಗ ಇರುವಂಗಿಲ್ಲ, ಯಾಕೆ ಬಯಸ್ಕೋಬೇಕಾಗ್ತದೆ. ಅಷ್ಟು ಮಹಿಳೆಯರು ಕುಟುಂಬಕ್ಕೆ ಅತ್ಯಂತ ಅವಶ್ಯ, ಕುಟುಂಬದ ಆಧಾರ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದಕ್ಕಾಗಿ ಈ ಕುಟುಂಬ ವ್ಯವಸ್ಥೆ ಭಾರತ ದೇಶದಲ್ಲಿ ಭಾಳಷ್ಟು ಗಟ್ಟಿಯಾಗಿದೆ. ಕುಟುಂಬ ವ್ಯವಸ್ಥೆ ಇದು ಬೇಕೇ ಬೇಕು. ಯಾಕಂದರೆ ಬೇರೆ ದೇಶಗಳಲ್ಲಿ ಭಾಳ ಶ್ರೀಮಂತರಾಗಿದ್ದಾರೆ, ಆದರೆ ಸಂಪ್ರದಾಯ ಸಂಸ್ಕೃತಿ ಇರುವುದು ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ. ಅದರಲ್ಲೂ ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ನಡೀತಾ ಇದ್ದಾವೆ. ಆ ಪ್ರಯುಕ್ತ ನಮ್ಮಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಸಂತೋಷಕರವಾದಂಥದ್ದು. ಇನ್ನು ಮತ್ತೊಂದು, ನಮ್ಮಲ್ಲಿ ವಿಶೇಷವಾಗಿ ಕೆಲವರು ವಿಶೇಷ ಸಾಧನೆ ಮಾಡಿದಂಥವರಿಗೂ ಇಲ್ಲಿ ನಾವು ಅವ್ರನ್ನ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಒಂದಿಬ್ಬರು ನಿವೃತ್ತರಾಗ್ತಾ ಇದ್ದಾರೆ. ನಮ್ಮಲ್ಲಿ SN ಪಾಟೀಲ್ ಅಂತ ತಿಳ್ಕೊಂಡು ಶಿಕ್ಷಕರಿದ್ದಾರೆ. ಅವರು ಭಾಳ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ನಾಳೆ 31ನೇ ತಾರೀಕಿಗೆ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಇನ್ನು ನಮ್ಮ ವೇದಿಕೆಯ ಕಾರ್ಯಕ್ರಮ ಇನ್ನು ವೇಮನ್ ಜಯಂತಿಗಿದೆ, ಭಾಳ ದೂರ ಆಗ್ತದೆ ಅಂತ ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡಿಕೊಂಡು ಒಂದು 4-5 ದಿವಸ ಮೊದಲಾಗ್ತದೆ.
ಅದಕ್ಕೆ ಸನ್ಮಾನ ಮಾಡಿಕೊಡ್ತೀವಿ ನಿಮ್ಮನ್ನು ಅಂತ ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ಒಪ್ಕೊಂಡು ಆಗಮಿಸಿದ್ದಾರೆ. ಅವರು ಭಾಳಷ್ಟು ಸುದೀರ್ಘವಾಗಿ ಸರ್ಕಾರಿ ಸೇವೆಯನ್ನು ಮಾಡಿದ್ದಾರೆ. ಈಗ ಹಂಪಿಹೊಳಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿಗಾಗಿ ಬಡ್ತಿ ಹೊಂದಿದ್ದಾರೆ. ನಿನ್ನೆ ಅವರು ಶಿಕ್ಷಕ ರತ್ನ ಅನ್ನುವಂಥ ಒಂದು ಪ್ರಶಸ್ತಿಗೂ ಭಾಜನರಾಗಿ ಸನ್ಮಾನಿತರಾಗಿದ್ದಾರೆ. ಮೌಲ್ಯ ಸಂಪದ ಅನ್ನುವಂಥ ಸಂಸ್ಥೆಯಿಂದ ಅವರಿಗೆ ಈ ಸಭಾದ ವತಿಯಿಂದ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು. ಇನ್ನು ಮತ್ತೋರ್ವ ನಿವೃತ್ತರಾಗಲಿರುವ ವೆಂಕರೆಡ್ಡಿ ಗಿರೆಡ್ಡಿ ಅವ್ರು ಇವತ್ತಿಗೂ ಡ್ಯೂಟಿ ಮ್ಯಾಗಿದ್ದಾರೆ. ಇವತ್ತು ಯಾಕೆ 31ನೇ ತಾರೀಕಿಗೆ ನಿವೃತ್ತಿ ಆಗ್ತಾ ಇದ್ದಾರೆ. ಮತ್ತು ನೌಕರಿನೇ ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಅವ್ರನ್ನ ನಾವು ಅವರು ಸಹಿತ ಭಾಳ ಸುದೀರ್ಘ ಕಾಲ ಇಲ್ಲೇ ನಮ್ಮ ರಾಮದುರ್ಗ ಡಿಪೋದಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರು ಬಹುತೇಕ ನಮ್ಮ ಕಾರ್ಯಕ್ರಮ ಮುಗಿದೊಳಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ. ಹೇಳಿದ್ದಾರೆ ಅವರು ಇರೋವರೆಗೆ ಅಂದ್ರೆ ಬರ್ತೀವ್ರಿ ಅಂತ ತಿಳ್ಕೊಂಡು. ಅವರು ಭಾಳ ಸುದೀರ್ಘ ಕಾಲ ಈ KSRTCಯಲ್ಲಿ ನೌಕರಿ ಮಾಡಿ ಭಾಳಷ್ಟು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರಿಗೂ ಅಭಿನಂದನೆಗಳು. ಇನ್ನು ಮತ್ತೋರ್ವ ಸಾಧಕರು ನಮ್ಮಲ್ಲಿ SP ಪಾಟೀಲ್ ಅಂತ ತಿಳ್ಕೊಂಡು ನಮ್ಮ ಶಿಕ್ಷಕರು. ಅವರು ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಘಟಕ ರಾಮದುರ್ಗ ಈ ಸಂಘಟನೆಯಲ್ಲಿ ಬಹಳಷ್ಟು ದೀರ್ಘಕಾಲದಿಂದ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಹಿಂದಿನ 2 ಅವಧಿಗಳಲ್ಲಿ ಅವರ ಕಾರ್ಯದರ್ಶಿಯಾಗಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಈಗ ಮೊನ್ನೆ ತಾನೇ ಅವರು ಶಿಕ್ಷಕ ಸಂಘದ ರಾಮದುರ್ಗ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ. ಅವರನ್ನು ನಾವು ಇಂದು ಸನ್ಮಾನ ನಮ್ಮ ಸಮಾಜದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಹಾಗೆ ಅವರ ಬಹುತೇಕ ಎಲ್ಲರಿಗೂ ಚಿರಪರಿಚಿತರು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮಲ್ಲಿ ಮೊದಲೆಲ್ಲ ಭಾಳ ಜನ ಇತ್ತು ಶಿಕ್ಷಕರು, ಎಲ್ಲ ನಿವೃತ್ತಿ ಆಗ್ತಾ ಇದ್ದಾರೆ. ಬಹುತೇಕ ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರು ಅಂದಾಜಾಗಿ ಒಂದು 600 ಲೆಕ್ಕಕ್ಕೆ ಬಂದರಿ. ಆ ಎಲ್ಲ ಶಿಕ್ಷಕರ ಪ್ರತಿನಿಧಿಯಾಗಿ ಇವತ್ತು ಅಧ್ಯಕ್ಷರಾಗಿದ್ದುಕೊಂಡು ಭಾಳಷ್ಟು ಶಿಕ್ಷಕರ ಸಮಸ್ಯೆಗಳು ನಾವೆಲ್ಲ ಬೇರೆ ಬೇರೆ ತಾಲೂಕುಗಳಿಗೆ ನೌಕರಿ ಮಾಡಿ ಬಂದೆವು. ಈ ತಾಲೂಕಿನಲ್ಲಿ ಭಾಳಷ್ಟು ಪಾರದರ್ಶಕವಾದಂಥ ಒಂದು ಆಡಳಿತ ನಾನು ನೋಡಿದ್ದೀನಿ. ಭಾಳ ಜನ ಶಿಕ್ಷಕರಿಗೆ ಕೆಲಸ ಮಾಡುವಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವಂಥ ಕೆಲಸ ಇವರು ಸಂಘಟನೆ ಮಾಡಿದೆ, ಇನ್ನೂ ಮಾಡ್ತಾ ಇದ್ದಾರೆ. ಅವರು ಭಾಳಷ್ಟು ಹೊರಗರು ಯಾವಾಗ ನೋಡಿದ್ರು BO ಆಫೀಸು ಅದು ಇದು ಬರೀ ಕೆಲಸದಲ್ಲಿ ತೊಡಗಿರ್ತಾರೆ. ಮತ್ತು ಎಲ್ಲ ಶಿಕ್ಷಕರ ಒಂದು ದೂರವಾಣಿ ಕರೆಗಳು ಏನೇನು ಸಮಸ್ಯೆಗಳನ್ನು ಪರಿಹರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಅವರಿಗೂ ಈ ಒಂದು ಇಂದಿನ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಇನ್ನು ನಮ್ಮ ಮುಂದೆ ಇರೋರು ವಿಶೇಷವಾಗಿ ಮಕ್ಕಳು. ಆ ಮಕ್ಕಳಲ್ಲಿ ಬಹಳಷ್ಟು ಜನ ಮಕ್ಕಳು ಇಂದು ತಮ್ಮ ಪ್ರತಿಭೆಯನ್ನು ಅವರು ತೋರಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹರ್ಷ ಗೋಪಾಲ್ ಸಂಶಿ ಇವರು 10ನೇ ತರಗತಿಯಲ್ಲಿ 617 ಅಂಕಗಳನ್ನು ಪಡೆದು 98.72% ಮಾಡಿ ನಮ್ಮ ತಾಲೂಕಿಗೆ ಅಷ್ಟೇ ಅಲ್ಲದೆ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದರೂ ನಮಗೆಲ್ಲ ಹೆಮ್ಮೆ ತಂದಿದೆ. ಇನ್ನು 2ನೇದಾಗಿ ಸಮರ್ಥ್ ಭೀಮಪ್ಪ ಉದುಪುಡಿ ಇವರು 10th 601 ಅಂಕಗಳನ್ನು ಪಡೆದು 96.14% ಮಾಡಿ ಇವರು ಈ ಪ್ರತಿಭೆ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ. ಇನ್ನು ಇವರು ಇಬ್ಬರು 10th ಇವರಿಗೆ ಅಭಿನಂದನೆಗಳು. ಇನ್ನು PUC ವಿಭಾಗದಲ್ಲಿ ಕ್ಷಮಾ ಅಶೋಕ್ ಹಕಾಟಿ ಇವರು 581 ಅಂಕಗಳನ್ನು ಪಡೆದು 96.83% ಮಾಡಿದ್ದಾರೆ. ಇನ್ನು ಸ್ಫೂರ್ತಿ ಬಾಲಪ್ಪ ಹಕಾಟಿ ಇವರು 566 ಅಂಕಗಳನ್ನು ಪಡೆದು 94.33% ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ಶ್ರೇಯಾ ಶಿವನಗೌಡ ಪಾಟೀಲ್ ಇವರು PUCಯಲ್ಲಿ 555 92.50% ಅಂಕಗಳನ್ನು ಪಡೆದಿದ್ದಾರೆ. ಕೃತಿಕಾ ಶಂಕರಗೌಡ ಪಾಟೀಲ್ 554 ಅಂಕಗಳನ್ನು ಪಡೆದು 92.33%. ವಿವೇಕ್ ವಿಠಲ್ ಬಿದ್ರಿ 554 ಅಂಕಗಳನ್ನು ಪಡೆದು 92.33%. ಅಪ್ಸರಾ ಶಿವಕುಮಾರ್ ಜಾಲಿಹಾಳ್ 549 ಅಂಕಗಳನ್ನು ಪಡೆದು 91.50 ಅಂಕಗಳನ್ನು ಪಡೆದಿದ್ದಾರೆ ಪ್ರತಿಶತ. ಅನನ್ಯ ಬಸವರಾಜ್ ಮೆಲ್ಲನಟ್ಟಿ 548 ಅಂಕಗಳನ್ನು ಪಡೆದು 91.33% ಮಾಡಿದ್ದಾರೆ. ಈ ಎಲ್ಲ ಮಕ್ಕಳಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಕಳೆದ ವರ್ಷದಿಂದ ನಾವು 90% ಹೆಚ್ಚು ಪ್ರತಿಶತ ಅಂಕ ಪಡೆದಂಥ ಮಕ್ಕಳಿಗೆ ಸನ್ಮಾನ ಮಾಡ್ತಾ ನಾವು ಬಂದಿದ್ದೇವೆ. ಇದು ಭಾಳ ಮುಖ್ಯ ಇದೆ. ಯಾಕೆ ಮಕ್ಕಳನ್ನು ಪ್ರೋತ್ಸಾಹಿಸಲೇಬೇಕು. ನಾವು ಪ್ರೋತ್ಸಾಹಿಸೋಣ, ಆದರೆ ಒತ್ತಡ ಹಾಕೋದು ಬೇಡ.
ಇನ್ನೊಬ್ಬರಿಗೆ ಹೋಲಿಕೆ ಮಾಡೋದು ಬೇಡ. ಯಾಕಂದ್ರೆ ಮಕ್ಕಳಿಗೆ ಏನಾಗಿತ್ತು ಅಂದ್ರೆ 90 ಆದ್ರೂ ನಾವು ಖುಷಿ ಪಡಂಗಿಲ್ಲ, ಮತ್ತೊಬ್ರು ಯಾರು 92 ಅಂದರೆ ಅವ್ರಿಗೆ ಕಡಿಮೆ ಆಗ್ತಲ್ಲ ಹಿಂಗೆ ಅನ್ನೋದು ಬೇಡ. ಯಾಕಂತಂದ್ರೆ ಮಕ್ಕಳಿಗೆ ಒತ್ತಡ ಆಗ್ತದೆ. ಪ್ರೋತ್ಸಾಹ ಕೊಡೋಣ, ಅವರಿಗೆ ಹೋದ್ರಿ ಅಂತ ಹೇಳ್ಬೋದು ಅಷ್ಟೇ. ನಾವು ಅದಕ್ಕೆ ಮಕ್ಕಳು ಅಪ್ಸೆಟ್ ಆಗಬಾರ್ದು. ಈಗ ನಾವು ನೋಡೋಕೆ ನಿಮಗೆಲ್ಲ ಗೊತ್ತು, ಮೊನ್ನೆ ಒಂದು ಸುಮಾರು ನಮ್ಮ ದೇಶದೊಳಗೆ ನೀಟ್ ಎಕ್ಸಾಮ್ ಮುಂದೆ ಹೋದದ್ದಕ್ಕೆ ರದ್ದು ಆದದ್ದಕ್ಕೆ 5 ಜನ ಮಕ್ಕಳು ಸುಸೈಡ್ ಮಾಡ್ಕೊಂಡಾರ. ಇದು ಭಾಳ ಬೇಸರದ ಸಂಗತಿ. ಅವರೆಲ್ಲ ಭಾಳ ಪ್ರತಿಭಾವಂತ ಮಕ್ಕಳು. ಅವರು ಆಯ್ಕೆ ಆಗ್ತಾರೆ, ಅವರು ಆಯ್ಕೆ ಆಗದೇ ನೋಡ್ಬೋದು, ಏನು ತೊಂದರೆ ಇಲ್ಲ. ಆಯ್ಕೆನೇ ಜೀವನ ಅಲ್ಲ, ಇದೇ ಜೀವನ ಸಾಕಷ್ಟು. ಅದಕ್ಕಿದು ಏನಾಗಬಾರ್ದು ಅಂದರೆ ನಮ್ಮ ಮಕ್ಕಳಿಗೆ ಒತ್ತಡ ಹಾಕಬಾರ್ದು. ಎಷ್ಟು ಮಾಡಿ ಅವ್ರ ಕೆಪಾಸಿಟಿ ಇರ್ತದಲ್ರಿ, ಅವ್ರದ್ದೇ ಆದ ಒಂದು ಕೆಪಾಸಿಟಿ ಇರ್ತದೆ. ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಮುಂಬರುವ ದಿನಗಳಲ್ಲಿ ಆಗ್ತದ ಮಾಡುವುದು ಇಷ್ಟೇ ಅನ್ಬೇಕು. ಅದನ್ನು ಬಿಟ್ಟು ನಾವು ಏನಾದರೂ ಅವರಿಗೆ ಸ್ವಲ್ಪ ಹಿನ್ನಡೆ ಆಗುವಂಗೆ, ಮನಸ್ಸಿಗೆ ಬೇಜಾರಾಗುವಂಗೆ ನಾವು ಏನಾದರೂ ಪಾಲಕರು ಮಾತಾಡಿದ್ದೆ ಆದರೆ ಮಕ್ಕಳಿಗೆ ತೊಂದರೆ ಆಗ್ತದೆ. ದಯಮಾಡಿ ನಮ್ಮ ಪಾಲಕರಾದವರು ಮಕ್ಕಳಿಗೆ ಒತ್ತಡ ಹಾಕೋದು ಬೇಡ, ಮಾಡಬೇಡ, ಇನ್ನೊಬ್ರಿಗೆ ಹೋಲಿಕೆ ಮಾಡೋದು ಬೇಡ. ಯಾಕಂದರೆ ಇದು ಬುದ್ಧಿವಂತಿಕೆ, ಇದು ದೇವರ ಒಂದು ಕೊಡುಗೆ ಅಷ್ಟೇ. ಅವ್ರ ಪ್ರಯತ್ನ ಬೇಕು, ಆದರೆ ದೇವರ ಕೊಡುಗೆ. ನಾ ಏನೆಲ್ಲ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಅಂದರೆ ಏನು ಬೇಸರ ಪಡಬೇಕಾಗಿಲ್ಲ. ಯಾಕಂದ್ರೆ ಎಲ್ಲರಿಗೂ ದೇವರು ಒಂದೊಂದು ಇದನ್ನು ಇಟ್ಟಿರ್ತಾನೆ, ಬುದ್ಧಿವಂತಿಕೆ ಇಟ್ಟಿರ್ತಾನೆ. ಪ್ರಯತ್ನ ಇರಲಿ, ಆದರೆ ಒತ್ತಡ ಹಾಕಿ ಮಕ್ಕಳಿಗೆ ಈ ಸಂದರ್ಭದಲ್ಲಿ ನಾವು ತೊಂದರೆ ಮಾಡೋದು ಬೇಡ. ಹಂಗಾರೆ ಮಕ್ಕಳಾದವರು ತಮ್ಮ ಪ್ರಯತ್ನ ಆರಂಭದಿಂದಲೇ ಇದ್ದರೆ ಯಾವುದೇ ತೊಂದರೆ ಇಲ್ಲ. ಯಾಕಂದ್ರೆ ಭಾಳ ಜನ ಮಕ್ಕಳು ಬಂದಾರೆ, ಆರಂಭದಿಂದ ಪ್ರಯತ್ನ ಮಾಡಿದರೆ ಎಲ್ಲ ಸಾಧ್ಯ ಇದೆ. ಮತ್ತು ಇವೆಲ್ಲ 90 ಮೇಲೆ ಅಂದರೆ ಇದು ಸಾಮಾನ್ಯ ಅನ್ರಿ. ನಾವು ಭಾಳ ವರ್ಷಗಳ ಹಿಂದೆ ನಾವು ಇದರ ಸಮೀಪನೂ ಇಲ್ಲ, ನಾವು ಯಾರು ಬಹುತೇಕ ಇದರ ಸಮೀಪನೂ ಇಲ್ಲ. ನಾವು ಇದರ ಅರ್ಥ ಅದೇ ನೋಡ್ರಿ, ನಾವು ಇದರ ಅರ್ಥ ತೊಗೊಂಡು ಪಾಸ್ ಆದವ್ರು. ನಾವು ಅರ್ಥ ತೊಗೊಂಡು ಪಾಸ್ ಆದ್ರು ಎಂಥ ಖುಷಿ ಇದ್ದೀವಿ ಅಂತೀವಿ ನಾವು. ಏನು ನೋಡ್ಬೇಕು ನಮ್ಮ ಖುಷಿ. ಇವತ್ತು ನಮ್ಮ ಮಕ್ಕಳು 90 ಮೇಲಾದರೂ ಆ ಖುಷಿ ಪಡ್ತಾ ಇಲ್ಲ. ಕಾರಣ ಏನಂದರೆ ಒತ್ತಡ. ಇದು ಸ್ವಲ್ಪ ಕಡಿಮೆ ಆಗಬೇಕು, ಮಕ್ಕಳು ಸಂತೋಷ ಪಡಬೇಕು, ನಾವು ಸಂತೋಷ ಪಡಬೇಕು. ಮತ್ತು ಅಲ್ಪ ಸ್ವಲ್ಪ ಅಂಕಗಳು ಕಡಿಮೆ ಆದರೂ ಏನು ತೊಂದರೆ ಇಲ್ಲ. ಅದನ್ನು ಎಲ್ಲ ಅವಕಾಶಗಳಿದ್ದಾವೆ. ರಿವ್ಯಾಲ್ಯೂಯೇಷನು, ಆಮೇಲೆ ರೀಚೆಕ್ಕಿಂಗು, ಇವೆಲ್ಲ ಅವಕಾಶಗಳು ಮಕ್ಕಳಿಗೆ ಗೊತ್ತದೆ. ಗೊತ್ತಿದ್ದು ಅವುಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಅದ. ಮಕ್ಕಳು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ಅಂಕಗಳನ್ನು ಪಡೆದು ಏನಾಗಬೇಕಂದ್ರೆ ಮುಂದಿನ ವ್ಯಾಸಂಗವನ್ನು ಮಾಡಲಿ ಅಂತ ಶುಭ ಹಾರೈಸ್ತಾ, ಇನ್ನು ನಮ್ಮ ಈ ಒಂದು ಕಾರ್ಯಕ್ರಮಗಳು ಸರಾಗವಾಗಿ ನಡೀಲಿಕ್ಕೆ ಸಮಾಜದ ಎಲ್ಲ ಮುಖಂಡರು, ಎಲ್ಲ ಸದಸ್ಯರು, ಮಹಿಳಾ ಬಳಗ ಎಲ್ಲರೂ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದ್ದಾವೆ. ಈಗಾಗಲೇ ನಮ್ಮ ಸಮಾಜದ ಅನೇಕ ಜನರು ತನು ಮನ ಧನದಿಂದ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ಈ ಹಿಂದಿನ ಕಾರ್ಯಕ್ರಮದಲ್ಲಿ ಕೆಲವು ಜನ ಘೋಷಣೆ ಮಾಡಿ ತಮ್ಮ ಮೊತ್ತವನ್ನು ನೀಡಿದ್ದಕ್ಕಾಗಿ ಕಿಟಕಿ, ಸಾಯದ ಬಾಗಿಲು ಎಲ್ಲ ಆಗಿದೆ. ಮತ್ತು ಹಿಂದಿನ ಕಾರ್ಯಕ್ರಮದೊಳಗೆ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದಂಥ ಅಶೋಕಣ್ಣ ಪಟ್ಟಣ್ ಅವರು ಆಗಮಿಸಿ 25 ಲಕ್ಷ ರೂಪಾಯಿಗಳ ಮಂಜೂರಿಯನ್ನು ಈಗಾಗಲೇ ಅವರು ಮಾಡಿದ್ದಾರೆ. ಆದರೆ ಸ್ವಲ್ಪ ತಾಂತ್ರಿಕ ತೊಂದರೆಗಳಿಂದ ಇನ್ನೂ ನಮಗೆ ಅದು ದುಡ್ಡು ಜಮಾ ಆಯಿತು. ಜಪಾಬೇಕು. ಚಪ್ಪಾಳೆ ಮೂಲಕ ಅವರಿಗೆ ಪುರಸ್ಕಾರ ವಿನಂತಿ ಮಾಡಬೇಕು. ಎಲ್ಲ ಹಿರಿಯರು ಸನ್ಮಾನದಲ್ಲಿ ಭಾಗವಹಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರು ಅಣ್ಣನಿಗೆ ಸನ್ಮಾನವನ್ನ ಮಾಡಬೇಕಂತೇಳಿ ನಾನು ಹಿರಿಯರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸನ್ಮಾನ ಸಮಾರಂಭವನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಈ ಸಹೋದರ ಶಿಕ್ಷಕರಿಗೆ ಸನ್ಮಾನ ಮಾಡುವುದರ ಮೂಲಕ ಅವರ ವಿಶ್ರಾಂತಿ ಜೀವನಕ್ಕೆ ಒಂದು ನೆಮ್ಮದಿಯನ್ನು ತರುವಂತೆ ಅವರನ್ನು ಪ್ರೋತ್ಸಾಹಿಸಬೇಕು.
ಬಂದಿರುವಂತ ಎಲ್ಲ ಅಕ್ಕ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ನನ್ನ ಈ ಶುಭ ಸಂಜೆಯ ಶರಣಾರ್ಥಿಗಳು. ನನಗೊಂದು ಸ್ವಲ್ಪ ತುಂಬ ಅರ್ಜೆಂಟ್ ಇದೆ, ಫುಲ್ ಟೆನ್ಷನ್ ಆಗ್ತಿದೆ. ಯಾಕಂದ್ರೆ ಬೆಳಗಾವಿಗೆ ಹೋಗ್ಬೇಕು, ನಾಳೆ ಬೆಳಗ್ಗೆ ನನ್ನ ಕಲ್ಕತ್ತಾಗ ಹೋಗೋಕೆ ಫ್ಲೈಟ್ ಇತ್ತು. ಪಾಪ ಆ್ಯಕ್ಚುಲಿ ಅವ್ರು ಬಂದು ನನ್ನ ಕರೆದ್ರಾಗ ಬೇರೆ ಡೇಟ್ ಇಟ್ಕೊಂಡಿದ್ರು, ಇಲ್ಲ ನೀವು ಬರಲೇಬೇಕು ಅಂತ ಪ್ರಿಪೋನ್ ಮಾಡ್ಕೊಂಡು ನನ್ಗೆ ಇಟ್ಕೊಂಡ್ರು. ಅದಕ್ಕೆ ತುಂಬ ಖುಷಿಯಾಗಿ ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕು ಅಂತ ನಿಮ್ಮೆಲ್ಲ ಆಸೆಗಳಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹೀಗಾಗಿ ಎಲ್ಲರಿಗೂ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಮೊದಲನೇದಾಗಿ ಅಣ್ಣ ಹೇಳಿದ್ರು, ಆಗಲೇ ಮಾತಾಡ್ತಾ ಹೇಳಿದ್ರು, ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಈ ಕಾರ್ಯಕ್ರಮಗಳೆಲ್ಲ ನಡಿಬೇಕು ಅಂತೇಳಿ ಇವತ್ತು ಅಧಿಕ ಮಾಸದಲ್ಲಿ ಒಂದು ಉಡಿ ತುಂಬೋ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂತೇಳಿ ಅವ್ರು ಹೇಳಿದ್ರು. ನಿಜ, ತುಂಬ ಕರೆಕ್ಟ್ ಅನಿಸ್ತಾ ಇತ್ತದು. ಯಾಕಂದ್ರೆ ನಮ್ಮ ಮಕ್ಳಿಗೆ ನಾವೇನು ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಹೆಂಗೂ ಗೊತ್ತಾಗೋದೇ ಇಲ್ಲ. ನಾವಿವಾಗ ಎಷ್ಟೋ ಕಾರ್ಯಕ್ರಮಗಳು ನಮ್ಗೆ ಗೊತ್ತೇ ಇರಬೇಕು, ಗೊತ್ತಾಗೋದೇ ಇಲ್ಲ ಅವ್ರಿಗೆ. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ನಾವು ಮನೆಯಲ್ಲಿ ಅದ್ರ ಮಹತ್ವವನ್ನು ಹೇಳಿದಾಗ ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತೆ ಅನ್ನೋ ಒಂದು ನನ್ನ ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವಾಗಲೂ ಇವಾಗ ಒಂದು ಅರಿಶಿನವನ್ನು ಹಚ್ಕೊಂತೀವಿ, ಅದು ನಮ್ಮ ಹೆಣ್ಮಕ್ಳಿಗೆ ಯಾಕೆ ಅಂದ್ರೆ ಅದು ಆಂಟಿ ಆಕ್ಸಿಡೆಂಟ್ ಆಗಿ ನಮ್ಗೆ ಯಾವ್ದು ಕಾಯಿಲೆಗಳು ಹೆಣ್ಮಕ್ಳು ಯಾವಾಗಲೂ ತುಂಬಾ ಕೆಲಸ ಮಾಡ್ತಿರ್ತೀವಿ, ಆ ಕಾಯಿಲೆ ಬರಬಾರ್ದು ಅನ್ನೋ ಒಂದು ವಿಷಯಕ್ಕೆ ನಾವು ಅರಿಶಿನವನ್ನು ಹಚ್ತಿರ್ತೀವಿ ಡೈಲಿ. ಹಾಗೆ ಒಂದು ಕುಂಕುಮವನ್ನು ಹಚ್ಕೊಂಡಾಗ ನಮ್ಮ ಮೇಲೆ ಯಾರದೇ ಕಣ್ಣಿನ ನೋಟ ಬಿದ್ದಾಗ ನಮ್ಮ ಕುಂಕುಮವನ್ನು ನಮ್ಮ ಮನೆಯಲ್ಲಿ ನೋಡಿದಾಗ ಎಲ್ಲಾ ದೃಷ್ಟಿ ಅಲ್ಲಿ ಹೋದಾಗ ನಮ್ಮ ಮೇಲೆ ಯಾವುದೇ ಕೆಟ್ಟ ಭಾವನೆ ಬರಬಾರ್ದು ಅಂತ ಆ ತರ ಅದು ಒಂದು ಕುಂಕುಮ ನಮ್ಮ ಹೆಣ್ಣು ಮಕ್ಕಳಿಗಿದೆ ಅಂತ ಹೇಳಿ ನಮ್ಮ ಮನೇಲಿ ಹೇಳಿದ್ದನ್ನ ನಾನು ನಿಮ್ ಜೊತೆ ಹಂಚ್ಕೊಂತಾ ಇದ್ದೀನಿ. ಆಕ್ಚುಲಿ ತುಂಬಾ ಕಾರಣಗಳಿದೆ, ಅದನ್ನೆಲ್ಲ ತುಂಬಾ ಓದ್ತಾ ಇದ್ದವ್ರಿಗೆ ಅದನ್ನೆಲ್ಲ ತಿಳ್ಕೊಂಡಿರ್ತಾರೆ. ನನಗೆ ಗೊತ್ತಿದ್ದನ್ನ ಹೇಳಿದೆ. ಹಾಗೆ ಕಾಲುಂಗುರದ ಬಗ್ಗೆ ಹೇಳ್ತಾರೆ. ಕಾಲುಂಗುರವನ್ನು ಹಾಕೊಂಡಾಗ ನಮ್ಮ ಗರ್ಭಕೋಶಕ್ಕೆ ಹೆಣ್ಮಕ್ಳು ಶಕ್ತಿಯನ್ನು ಕೊಡುತ್ತೆ. ಅದು ಬೆಳ್ಳಿ ಕಾಲುಂಗುರನೇ ಅಂತ, ಬೆಳ್ಳಿಗೆ ಹಾಕ್ಬೇಕು ಅನ್ನೋದನ್ನು ಒಂದು ಕಾರಣ ಇದೆ. ಆದ್ರೆ ಈಗಿಂದೆಲ್ಲ ಫ್ಯಾಷನ್ ಲೋಕದಲ್ಲಿ ಏನೇನೋ ಆಗ್ತಿದೆ. ಆದ್ರೆ ನಮ್ಮ ಮಕ್ಕಳಿಗೆ ಅದನ್ನ ಸಣ್ಣವಾಗ್ಲಿಂದಾನೆ ಹೇಳ್ತಾ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪದ್ಧತಿಯನ್ನ, ನಮ್ಮ ಭಾರತದ ಎಲ್ಲ ಸನಾತನ ಧರ್ಮಗಳಿಂದ ಬಂದಿದ್ದು ಎಲ್ಲದಕ್ಕೂ ಹಿಂದೆ ಒಂದು ಸೈಂಟಿಫಿಕ್ ಆದ ಒಂದು ಕಾರಣ ಇದೆ. ಕೆಲವರೆಲ್ಲ ತಿಳ್ಕೊಂಡಿರಲ್ಲ, ನಾವು ಏನೋ ಒಂದು ಮೂಢ ಇದ್ರೊಳಗೂ ಹೋಗ್ತಾ ಇರ್ತೇವೆ. ಆದ್ರೆ ಅದಕ್ಕೆ ಕರೆಕ್ಟ್ ಆಗಿ ಸರಿಯಾದ ಒಂದು ವಿಧಾನವನ್ನ ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ನಮ್ಮ ಮಕ್ಳಿಗೂ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ, ಅಣ್ಣ ಹೇಳ್ದಂಗೆ ನಮ್ಮ ಮುಂದಿನ ಪೀಳಿಗೆಗೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇವತ್ತು ಅಧಿಕ ಮಾಸದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದು ತುಂಬಾನೇ ನನಗೆ ಖುಷಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ತರ ಇವಾಗ ನಮ್ಮ ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಮಾಡಿದ್ರು ಎಲ್ಲ ಹುಡುಗರಿಗೆ. ಅಣ್ಣಾರು ಹೇಳ್ತಾ ಇದ್ರು 90% ಅಂದ್ರೆ ಅವ್ರಿಂದ ಇರಲ್ಲ, ಅವರು ನಿಜವಾಗ್ಲೂ ಶಾಣ್ಯರಿರ್ತಾರೆ. ಏನೋ ಇದು ಅಂಕೆಗಳು ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಅದೆಲ್ಲ ಇದಿರುತ್ತೆ, ಆದ್ರೆ ಅದನ್ನ ಇದಲ್ಲ. ಯಾಕಂದ್ರೆ 70 ದಾಟಿದ್ರೇನೆ ಎಲ್ಲಾ ಮಕ್ಕಳು ಜಾಣ್ರೆ. ಆದ್ರೆ ಈಗಿನ ಕಾಂಪಿಟೇಷನ್ ಯುಗದಲ್ಲಿ ಎಲ್ಲಾ ಮಕ್ಕಳು ಜಾಣ್ರಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಅದೇ ಅಣ್ಣರು ಹೇಳಿದ್ರು, ನಾವು ಅರ್ಧನೂ ತಗೊಂಡಿರ್ತೀವ ಇಲ್ಲ ಗೊತ್ತಿಲ್ಲ ಅಂತ. ಆತರ ಈಗಿನ ಕಾಂಪಿಟೇಷನ್ ಯುಗದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಕಾಂಪಿಟೇಷನ್ ಇಷ್ಟು ಜಾಸ್ತಿ ಇದೆ ಅಂದ್ರೆ 1% ಮಕ್ಕಳಿಗೆ ಅದು ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇರುತ್ತೆ. ಆತರ ಅಂತ ಹೇಳಿ ಎಲ್ಲಾ ಮಕ್ಕಳು ಬರೇ ಓದೋದ್ರಿಂದ ಅಷ್ಟೇ ಇದಂತಲ್ಲ, 5 ಪಟ್ಟು ಸಮಯ ಇರಲ್ಲ, ಎಲ್ಲಾ ಪಟ್ಟು ಸಮಯ ಇರುತ್ತೆ. ಆದ್ರೆ ಎಲ್ಲಾ ಪಟ್ಟು ಸಮಯ ಇರಲ್ಲ. ಈಗ ಒಬ್ಬೊಬ್ರು ಒಂದೊಂದ್ರಲ್ಲಿ ಇರ್ತಾರೆ. ಒಂದೊಂದು ಬಟ್ಟೆ ಹೇಗೆ ಒಂದೊಂದ್ ತರ ಇರುತ್ತೋ ಆತರ ಒಬ್ಬೊಬ್ರು ಒಂದೊಂದ್ರಲ್ಲಿ ಶಾಣ್ಯರಿರ್ತಾರೆ ಮಕ್ಕಳು. ಹೀಗಾಗಿ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳೋದು. ಸರ್ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು, ನಾವು ಹೇಳ್ಬೇಕಂತ ಅವ್ರನ್ನೇ ಹೇಳಿದ್ರು. ಅದು ತುಂಬಾ ಖುಷಿ ಆಯ್ತು ನನಗೆ. ಅದನ್ನ ಮಕ್ಳಿಗೆ ಹೇಳ್ಬೇಕು. ನಾನು ಹೇಳೋದಿಷ್ಟೇ, 70 ಮೇಲೆ ಬಂದ್ರೇನೆ ಅವ್ರು ತುಂಬಾ ಬುದ್ಧಿವಂತರೆ, ಏನು ಕಡಿಮೆ ಏನಲ್ಲ ಅವರು. ಈ ತರ ಹೇಳಿ ಮಕ್ಳಿಗೆ ಎಲ್ಲಾರು ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ತರ ಇವಾಗ ಎಲ್ಲ ನಮ್ಮ ಸಮಾಜದ ಎಲ್ಲ ಒಬ್ಬೊಬ್ರು ಸಮಾಜದವರು ಅವ್ರವ್ರ ಮಕ್ಳಿಗೆ ಪ್ರೋತ್ಸಾಹ ಈ ತರ ಕೊಡೋದು ನಿಜವಾಗ್ಲೂ ಅವ್ರಿಗೊಂದು ಖುಷಿ ಆಗುತ್ತೆ. ಇವಾಗ ನೋಡ್ತಾ ಇದ್ದವ್ರು ನೆಕ್ಸ್ಟ್ ಟೈಮ್ ನಾನು ಸಣ್ಣ ಹುಡುಗರೆಲ್ಲ ನಾನು ತಗೋಬೇಕು ಅನ್ನೋ ಒಂದು ಧ್ಯೇಯ ಅವ್ರಿಗೂ ಬರ್ಬೋದು. ಈ ತರ ಅವ್ರು ಕೊಡೋದ್ರಿಂದ ಅವ್ರೂ ಖುಷಿಯಾಗಿಲ್ಲ, ನನಗೆ ಈ ಸಲ ಸನ್ಮಾನ ಮಾಡಿದ್ರು, ಮುಂದಿನ ಸಲ ನಾನು ಇನ್ನೂ ಹೆಚ್ಚಾಗಿ ಮಾರ್ಕ್ಸ್ ತಗೋಬೇಕು ಅಂತೇಳಿ ಅವರು ಓದಕ್ಕೂ ಒಂದು ಸ್ಫೂರ್ತಿ ಆಗುತ್ತೆ ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಇನ್ನ ನಮ್ಮ ಹಿರಿಯರಿಗೂ ಸನ್ಮಾನ ಮಾಡಿದ್ರು ಎಲ್ಲರಿಂದ. ಅವ್ರ ರಿಟೈರ್ಡ್ ಲೈಫ್ ಇದೆ, ಅವ್ರು ತುಂಬಾ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತೆಲ್ಲ ಕೇಳ್ಪಟ್ಟೆ. ಅವ್ರಿಗೂ ಅವ್ರ ವಿಶ್ರಾಂತ ಜೀವನ ತುಂಬಾ ಸುಖವಾಗಿ ಸಂತೋಷದಿಂದ ಆಯುಷ ಆರೋಗ್ಯದಿಂದ ತುಂಬಿರ್ಲಿ ಅಂತ ಹೇಳಿ ಹೇಳಕ್ ಇಷ್ಟಪಟ್ಟ ಅವ್ರಿಗೂ ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೇನೆ. ಆಕ್ಚುಲಿ ನಾನು ತುಂಬಾ ಮಾತಾಡ್ಬೇಕಂತ ನನ್ಗೆ, ಯಾಕಂದ್ರೆ ತುಂಬಾ ಪ್ರೀತಿಯಿಂದ ಅಕ್ಕ ತಂಗಿಯರು ಬಂದು ನನ್ಗೆ ಅಣ್ಣತಮ್ಮಂದಿರೆಲ್ಲ ಬಂದಿದ್ರು, ನಮ್ಮ ಮನೆಗೆ ಕರೆದ್ರು. ನನ್ಗಾದ್ರೆ ಟೆನ್ಷನ್ ಆಗ್ಬಿಟ್ಟಿದೆ, ಅದನ್ನ ತಗೊಂಡಿಲ್ಲ ಇದನ್ನ ತಗೊಂಡಿಲ್ಲ. ಯಾಕಂದ್ರೆ ಬೆಂಗಳೂರಿಗೆ ಹೋಗ್ತಿದ್ದೀನಿ, ತವ್ರ ಮನೆ ಇದೆ.
ತವ್ರ ಮನೆಗೆ ಹೋಗೋ ಒಂದು ಖುಷಿನಲ್ಲಿ ಏನೇನೆಲ್ಲ ತಗೊಂಡಿಲ್ಲ, ಅದೇ ತಲೆ ನೋಡ್ತಿದ್ಯಾ ಹೊರತು ನನಗೆ ಇಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾನು 4 ಗಂಟೆಗೆ ರೆಡಿ ಆಗಿದ್ದೆ, ಆದರೆ ನನಗೆ ಫೋನ್ ಕಾಲ್ ಬರಲೇ ಇಲ್ಲ. ಲೇಟಾಗಿ ಬಂದೆ, ಪರವಾಗಿಲ್ಲ, ಇಟ್ಸ್ ಓಕೆ. ಆದರೂ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಹಾಗೆ ಒಂದು ಮಾತನ್ನು ಹೇಳಿದ್ರು, ಅಣ್ಣಾರ 25 ಲಕ್ಷ ಇದೆ ಬಂದಿದೆ ಅಂತ. ನನಗೂ ಗೊತ್ತಿದೆ, ಅದನ್ನ ಫಂಡ್ ಆಗಿದೆ. ಖಂಡಿತ ನಾನು ಅದನ್ನ ಫಾಲೋ ಅಪ್ ಮಾಡಿ, ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಗಿದೆ. ಅದನ್ನ ಫಾಲೋ ಅಪ್ ಮಾಡಿ ಒಂದು ಚೆನ್ನಾಗಿರೋ ಒಂದು ಸಮುದಾಯ ಭವನ ಆಗಲಿ ಅಂತ ಆಶಿಸ್ತಾ, ಅದು ಏನಾಗಬೇಕು ಅಂತಂದೇಳಿ ಫಾಲೋ ಅಪ್ ಮಾಡಿ ಸಂಶಯ ನನಗೆ ಆಯ್ತಿಲ್ಲ ಅಂದರೆ ಯಾರಿಗಾದ್ರೂ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹೀಗೆ ಎಲ್ಲ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀರಾ. ನನಗೆ ಏನು ತಪ್ಪು ತಿಳ್ಕೊಳ್ತೀರಾ, ನಾನು ಹೋಗೋ ಒಂದು ಸ್ವಲ್ಪ ಅವಸರದಲ್ಲಿರೋದ್ರಿಂದ ನನಗೆ ಮಕ್ಕಳಿಗೆ ಹೇಳಕ್ಕೆ ಇನ್ನೊಂದು ಮಾತು ಇಷ್ಟಪಡ್ತೇನೆ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ. ಆ ಮುಂದೆ ಗುರಿಯನ್ನ ಮಕ್ಕಳೆಲ್ಲ ತುಂಬ ಕಡಿಮೆ ಇದ್ದಾರೆ, ಪೇರೆಂಟ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಅವ್ರಿಗೆ ಯಾವತ್ತಂತೂ ಹೇಳೋದಾಯ್ತು, ಸರ್ ಹೇಳ್ಬಿಟ್ಟಿದ್ದಾರೆ, ಯಾರು ಜಾಸ್ತಿ ಬೈಬೇಡ್ರಿ, ಸಣ್ಣ ಪುಟ್ಟ ಮಾರ್ಕ್ಸ್ ಹೆಚ್ಚು ಕಡಿಮೆ ಇದ್ರೆ ಅಂತಂತೇಳಿ. ಸೊ ಆ ಮಾತನ್ನು ಅದನ್ನ ಅಲ್ಲಿಗೆ ನಿಲ್ಲಿಸ್ತಾ ಮಕ್ಕಳಿಗೆ ಎನ್ಕರೇಜ್ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ, ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಇವ್ರ ಸಂಶಯವರು ಅವ್ರ ಮಗಂದ ಅಂದ ತಕ್ಷಣ ಅವ್ರ ಮುಖ ಕಮಲದಷ್ಟು ಅಗಲ ಅಳ್ಳಿತ್ತು ಅವ್ರದ್ದು ಮುಖ. ತನ್ನ ಮಕ್ಕಳಿಗೆ, ನಮ್ಮ ಮಕ್ಕಳೆಲ್ಲ ಅಭಿವೃದ್ಧಿ ಹೊಂದ್ತಾ ಇದ್ದಾಗ ತಾಯಿಗಳಿಗೆ ಹಾಕೋ ಖುಷಿ ಇದೆಯಲ್ಲ, ಅದು ಯಾವ್ದ್ರಿಂದನೂ ವರ್ಣಿಸಕ್ಕಾಗಲ್ಲ. ಅಷ್ಟು ಸಂತೋಷ ಆಗುತ್ತೆ ನಮ್ಮ ಮಕ್ಕಳಿದ್ದಾದಾಗ. ಆದ್ರೆ ಅದನ್ನ ಮಾರ್ಕ್ಸ್ ಅಲ್ಲಿ ಅಷ್ಟೇ ಆಗಿಲ್ಲ, ಎಲ್ಲಾ ವಿಧದಿಂದನೂ ನಮ್ಮ ಮಕ್ಕಳನ್ನ ಪ್ರೋತ್ಸಾಹ ನೀಡೋಣ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ, ಇವತ್ತು ನನ್ನ ತುಂಬಾ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೋಸ್ಕರ ನೀವೆಲ್ಲ ವೇಟ್ ಮಾಡಿ, ಇನ್ನೊಂದ್ಸಲ ಸಾರಿ ಹೇಳ್ತೀನಿ, ನನ್ನ ಕಾಲ್ ಲೇಟ್ ಬಂದು ನಾನು ಲೇಟಾಗಿ ಬಂದೆ, ನಿಮ್ಗೆಲ್ಲ ಕಾಯಿಸ್ತೆ ಅಂತ ಹೇಳಿ ನೀವೆಲ್ಲ ನನಗೋಸ್ಕರ ಕಾದು ನನ್ನ ಒಂದು ಈ ಗೌರವವನ್ನು ಕೊಟ್ಟಿದ್ದಕ್ಕೆ, ನಮ್ಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್ ಬೇಕಾದ ಮೇಡಮ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಮೇಡಮ್ ಅವರಿಗೆ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಮೇಡಮ್ ಅವರನ್ನ ಸನ್ಮಾನ ಮಾಡ್ಬೇಕಂತೇಳಿ ಅವರಲ್ಲಿ ಅವಾರ್ಡ್ ಬಂದಿದ್ದೆ. ಯಾರಿಗೂ ಅಷ್ಟು ಗೊತ್ತಾಗ್ಲೇ ಇಲ್ಲ, ಯಾಕಂದ್ರೆ ಅದು ಅವಾರ್ಡ್ ನನಗೆ ಬೆಂಗಳೂರಲ್ಲಿ ಕೊಟ್ಟಿದ್ದು ಅದನ್ನ. ಆದ್ರೆ ಅಣ್ಣಾರು ಅದನ್ನ ನೆನಪು ಮಾಡ್ಕೊಂಡು ನನಗೆ ಅಭಿನಂದನೆ ಸಲ್ಲಿಸಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಸಮಾಜ ಒಂದು ಸಮಾಜ ಅಂತಂತಾನೆ ಅಲ್ಲ, ನಮ್ಮ ತಾಲೂಕಿನ ಎಲ್ಲ ಮಕ್ಕಳಿಗೂ, ಯಾವುದೇ ಮಕ್ಕಳು ಸಹಿತನು ಆರ್ಥಿಕ ಫೈನಾನ್ಷಿಯಲ್ ರೀಸನ್ಗೋಸ್ಕರ ತಮ್ಮ ವಿದ್ಯಾಭ್ಯಾಸನ ಯಾವತ್ತೂ ಮೊಟಕು ಮಾಡಬಾರ್ದು ಅಂತೇಳಿ ನಾನು ನನ್ನ ಹಸ್ಬೆಂಡ್ ತುಂಬ ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲ ಏನಾದರೂ ಒಂದು ಮಾಡ್ಬೇಕು, ಅದಕ್ಕೆ ಏನಾದ್ರು ಫಂಡ್ ಇಡ್ಬೇಕು, ಹಿಂಗೆ ಈ ಥರ ಏನಾದ್ರು ಮಾಡ್ಬೇಕಂತ ಇದೆ. ಅಣ್ಣಾರ್ದ ಅಧಿಕಾರ ಇನ್ನೂ 2 ವರ್ಷ ಇದೆ, ಮುಂದೆ ಅವ್ರದ್ದು ಆಶೀರ್ವಾದ ದೇವ್ರು ನಮ್ಗೆ ಗೊತ್ತಿಲ್ಲ. ಆದರೆ 2 ವರ್ಷ ಮಾತ್ರ, 2 ವರ್ಷದೊಳಗಾದರೂ ಅದನ್ನ ಮಾಡಲೇಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಆ ಥರ ಆ್ಯಕ್ಚುಲಿ ನಮ್ಮ ಇಲ್ಲಿ ಹೇಳ್ಬೇಕು ಗೊತ್ತಿಲ್ಲ, ನಮ್ಮ ಮನೆಯವರು ವಿರಕ್ತ ಮಠದ ಒಂದು ಅಧ್ಯಕ್ಷರಾಗಿದ್ದು ಆ ಸಮಾಜಕ್ಕೆ ಅಲ್ಲಿ ಏನಾದರೂ ಮಾಡಲೇಬೇಕು ಅಂತ ಒಂದೇನೋ ಒಂದು ಪ್ರಥಮ ಹೆಜ್ಜೆನ ಇಟ್ಟಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಅದು ಇದು ಅಂತಿಲ್ಲ, ನಮ್ಮ ತಾಲೂಕಿನ ಮಕ್ಕಳೆಲ್ಲರೂ ನಮ್ಮ ಮಕ್ಕಳು. ಆ ಮಕ್ಕಳಿಗೆ ಯಾರೇ ಇರ್ಬೋದು, ಅವ್ರಿಗೆ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಅವ್ರ ವಿದ್ಯಾಭ್ಯಾಸ ಕುಂಠಿತ ಆಗಬಾರ್ದು, ಅವ್ರಿಗೆಲ್ಲ ನಾವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ವಿಷಯದಲ್ಲಿ ನಾನು ತುಂಬ ಇದ್ದೀನಿ. ಅದರೊಳಗೆ ಎಲ್ಲರೂ ನಾವು ಒಂದೇ ಮನಸ್ಥಿತಿ ಇರೋಂಥವರೆಲ್ಲ ಸೇರ್ಕೊಂಡು ಮಾತಾಡಿ ಅದನ್ನು ಒಂದೇನಾದ್ರು ಕಾರ್ಯರೂಪಕ್ಕೆ ತರೋಣ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪತ್ರಿಕೆಯ ಮಾಧ್ಯಮದವರು ಈ ಜಮುನಾ ಮೇಡಮ್ ಅವರಿಗೆ ಗುಡ್ ಬಿಸಿನೆಸ್ ವುಮೆನ್ ಅನ್ನುವಂತಹ ಪ್ರಶಸ್ತಿಯನ್ನು ಮಾಡಿದ್ದಾರೆ. ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರುವ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಶ್ರೀ ಶೈಲ ಮಲ್ಲಿಕಾರ್ಜುನನನ್ನ ಒಲಿಸಿಕೊಂಡು ಸಾತ್ವಿಕತೆಯ ಒಂದು ಶಿಖರವನ್ನೇರಿದ ಮಾತೋಶ್ರೀ ಮಹಾ ಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮಣ್ಣನ್ನ ಎನ್ನ ಹೃದಯ ಮಂದಿರದಿಂದ ಸ್ಮರಿಸುತ್ತಾ, ಇತ್ತೀಚೆಗಷ್ಟೇ ಹೇಮರೆಡ್ಡಿ ಮಲ್ಲಮ್ಮಣ್ಣವರ 604ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನ ಮೇ 10ರಂದು ಆಚರಿಸಲಾಗಿದ್ದು, ತನ್ನಿಮಿತ್ತ ಇಂದು ಹೇಮವೇಮ ಕಮಿಟಿ ರೆಡ್ಡಿ ಸಮಾಜ ರಾಮದುರ್ಗದವರು ಕೂಡ ಈ ಒಂದು ಜನ್ಮದಿನೋತ್ಸವವನ್ನ ಆಚರಿಸುತ್ತಿದ್ದು, ಅದಕ್ಕಾಗಿ ಮತ್ತೊಮ್ಮೆ ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸುತ್ತಾ, ಹೇಮರೆಡ್ಡಿ ಮಲ್ಲಮ್ಮರ ಒಂದು ಈ ಅಂಗವಾಗಿ ಹೇಮರೆಡ್ಡಿ ಹೇಮವೇಮ ಕಮಿಟಿಯ ಅಂಗವಾಗಿ ರಾಮದುರ್ಗದವರು ಇದು
ಯಾವ ಅಧಿಕ ಮಾಸದ ನಿಮಿತ್ತ ಹಾಗೂ ಹೆಚ್ಚು ಅಂಕವನ್ನು ಪಡೆದ ಪ್ರತಿಭಾವಂತ ಪುರಸ್ಕೃತರಿಗೆ ಹಾಗೂ ನಿವೃತ್ತಿ ಹೊಂದಿದ ಎಲ್ಲ ಸೇವನೆ ಹಾಗೂ ನಿವೃತ್ತಿ ಹೊಂದಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿದ ಮಾತೃ ಸ್ವರೂಪಿಯಾದಂತಹ ಪದ್ಮಾವತಿ ಸಂಸಿ ಅಮ್ಮನವರೇ ಹಾಗೂ ಇನ್ನೋರ್ವ ಹಿರಿಯ ಸದಸ್ಯರಾದಂತಹ ಕಮತ್ಗಿ ಟೀಚರ್ ಅವರೇ, ಭೂಮರೆಡ್ಡಿ ಸರ್ ಅವರೇ, ಹಕಾಟಿ ಸರ್ ಅವರೇ, ಆಮೇಲೆ ವೆಂಕಟೇಶ್ ಹಿರೇರೆಡ್ಡಿ ಸರ್ ಅವರೇ ಹಾಗೂ ಮೇಲಪ್ಗೌಡ್ ಸರ್ ಅವರಿಗೆ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಾನು ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಮಾತನಾಡಲು ಇಚ್ಛಿಸುತ್ತೇನೆ. ಹೇಮರೆಡ್ಡಿ ಮಲ್ಲಮ್ಮನವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು, ಆದರೂ ಕೂಡ ಕೆಲವೊಂದು ಮಾತುಗಳನ್ನ ನಾನು ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಹೇಮರೆಡ್ಡಿ ಮಲ್ಲಮ್ಮ ಮಹಾಸಾಧ್ವಿ ಹಾಗೂ ಮಹಾನ್ ಶಿವಶರಣೆ, ಎಲ್ಲ ಮಾನವ ಕುಲದ ಧೀಮಂತ ಮೇರು ವ್ಯಕ್ತಿತ್ವವನ್ನು ಹೊಂದಿದಂತಹ ಮಹಾನ್ ಶರಣೆ ಸಂತೆ ಅಂತ ಹೇಳಲು ನಾನು ಇಚ್ಛಿಸುತ್ತೇನೆ. ಹೇಮರೆಡ್ಡಿ ಮಲ್ಲಮ್ಮನು 14 ಮತ್ತು 15ನೇ ಶತಮಾನದಲ್ಲಿ ಆಂಧ್ರದ ಸುತ್ತಮುತ್ತಲು ಜೀವಿಸಿದ್ದಂತ ಒಬ್ಬ ಶ್ರೇಷ್ಠ ಮಹಾನ್ ಶರಣಿಯಾಗಿದ್ದು, ಇಂಥ ಮಹಾನ್ ಶರಣೆಯನ್ನ ನಾವು ಅವಳ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳಬೇಕಾದಾಗ ಇಲ್ಲಿ ಒಂದನ್ನು ನಾನು ಇಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಹೇಮರೆಡ್ಡಿ ಮಲ್ಲಮ್ಮನವರ ಬಗ್ಗೆ ನಾವು ನೋಡಿದಾಗ ಸಂಸಾರವನ್ನ ತ್ಯಾಗ ಮಾಡಿ ಯೋಗಿನಿಯರಾಗಿ ಹಾಗೂ ಅನಾನುಭವಿಗಳ ಆಗಿ ಕಷ್ಟ ಸಾಧ್ಯಗಳ ನಡುವೆ ಸಾಕಷ್ಟು ಸಾಧನೆಗಳನ್ನ ಮಾಡಿದಂತಹ ಶರಣಿಯರು ನಮ್ಮ ಮುಂದೆ ಕಾಣುತ್ತಾರೆ. ಆ ಎಲ್ಲ ಶರಣಿಯರ ಮಧ್ಯದಲ್ಲಿ ಒಬ್ಬಳು ಭಿನ್ನವಾಗಿ ನಿಲ್ಲುತ್ತಾರೆ, ಅವಳೇ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಭಿನ್ನಳಾಗಿ ನಿಲ್ಲುತ್ತಾಳೆ, ವಿಶೇಷ ಸ್ಥಾನಮಾನವನ್ನ ಹೊಂದಿದ್ದಾಳೆ. ಅಂದ್ರೆ ಯಾಕ್ರಿ ಅಂತ ಹೇಳಿದ್ರಿ ಅಂತಂದ್ರೆ ಸಂಸಾರ ತ್ಯಾಗ ಮಾಡಿ ಯೋಗಿನಿಯರಾಗಿ ಸಾಕಷ್ಟು ಸೇವೆಯನ್ನ ಸಾಧನೆಯನ್ನ ಮಾಡಿದಂತ ಶರಣಿಯರನ್ನ ನಾವು ನೋಡಿದ್ದೇವೆ. ಆದರೆ ಹೇಮರೆಡ್ಡಿ ಮಲ್ಲಮ್ಮಳ ಬಗ್ಗೆ ನಾವು ಹೇಳ್ಬೇಕಾದಾಗ ಸಂಸಾರದಲ್ಲಿ ಇದ್ದುಕೊಂಡೇ ಬಾಲ್ಯದಲ್ಲಿಯೇ ಆಧ್ಯಾತ್ಮಿಕ ಹಾದಿಯನ್ನ ತುಳಿದು ಅದರ ಜೊತೆಗೆ ಮಲ್ಲಿಕಾರ್ಜುನನ ಸೇವೆಯಲ್ಲಿ ನಿರತಳಾಗಿ ಮಹಾನ್ ಶರಣಿಯಾಗಿದ್ದಳು. ನಂತರ ಮದುವೆಯಾಗಿ ಸಂಸಾರ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನ ಎದುರಿಸಿ ಆ ನಂತರ ಏನ್ ಮಾಡಿದ್ಲು ಅಂತಂದ್ರ ತನ್ನ ಕುಟುಂಬದವರನ್ನೆಲ್ಲ ಸಾತ್ವಿಕರನ್ನಾಗಿ ಮಾಡಿದಂತ ಮಹಾಸಾಧ್ವಿ ಈ ಹೇಮರೆಡ್ಡಿ ಮಲ್ಲಮ್ಮ ಎಂಬುದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ಅದಕ್ಕಾಗಿ ಎಲ್ಲಾ ಶರಣೆಯರಿಗಿಂತ ಸ್ವಲ್ಪ ಮಟ್ಟದ ಎತ್ತರಕ್ಕೆ ನಿಂತಿದ್ದಾರೆ ಹೇಮರೆಡ್ಡಿ ಮಲ್ಲಮ್ಮ ಅಂತೇಳಿ ಹೇಳಬಹುದು. ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮನನ್ನ ನಾವು ನೋಡಿದಾಗ ಸಾಕಷ್ಟು ಕಿರುಕುಳ ಅಂತ ನಿಮ್ಗೆ ಗೊತ್ತೇ ಇದ್ರಿ, ಯಾವ ರೀತಿಯಾದಂತ ಕಿರುಕುಳಗಳನ್ನ ಕೊಟ್ಟರು. ಆದ್ರೂ ಕೂಡ ಆಕಿ ಸಾಕಷ್ಟು ತನ್ನ ತಾಳ್ಮೆಯಿಂದ ತನ್ನ ಸಹನೆಯಿಂದ ಅವನ್ನೆಲ್ಲವನ್ನ ಕಷ್ಟಪಟ್ಟಂತ ಎಲ್ಲಾ ದಿನಗಳನ್ನ ಮರೆತು ಅಲ್ಲಿ ಶರಣರ ಸೇವೆಯಲ್ಲಿ ತೊಡಗಿದಳು, ಸಮಾಜ ಉದ್ಧಾರವನ್ನ ಮಾಡ್ತಾಳ ಹೇಮರೆಡ್ಡಿ ಮಲ್ಲಮ್ಮ ಅಂತಂದಾಗ ಆಧ್ಯಾತ್ಮಿಕ ಅನುಭವವನ್ನ ಸಾಕಷ್ಟು ಪಡೆದಳ್ರೀಕಿ. ಮಲ್ಲಿಕಾರ್ಜುನ ಇವಳ ಆರಾಧ್ಯ ದೈವನಾಗಿದ್ದ ಆಧ್ಯಾತ್ಮಿಕ ಅನುಭವವನ್ನ ಪಡೆದು ಮಹಾಶರಣೆಯಾದ್ರಿ. ಮಹಾಶರಣೆಯಾಗಿ ಯಾವ ರೀತಿಯಾದಂತಂದ್ರೆ ಪತಿವೃತಾ ಧರ್ಮವನ್ನ ಪಾಲಿಸ್ತಾಳೆ ಇವಳು. ಪತಿವೃತಾ ಧರ್ಮವನ್ನ ಪಾಲಿಸುತ್ತಾ ನೋವು ನಲಿವುಗಳನ್ನ ಸಮಾನವಾಗಿ ಸ್ವೀಕರಿಸಿದಳು. ಸಮಾನವಾಗಿ ಸ್ವೀಕರಿಸಿ ಸಾಧನೆಯ ಶಿಖರವನ್ನ ಏರಿದವಳೇ ಹೇಮರೆಡ್ಡಿ ಮಲ್ಲಮ್ಮ ಅಂದರೆ ತಪ್ಪೇನಿಲ್ಲ. ಮಲ್ಲಮ್ಮಳ ಜೀವನವೇ ಮಾನವ ಕುಲಕ್ಕೆ ದಿವ್ಯ ಸಂದೇಶ ಅಂತ ಹೇಳ್ಬೋದು. ಯಾಕ್ರಿ ಇದು ದಿವ್ಯ ಸಂದೇಶವಾಗಿದೆ ಅಂತಂದಾಗ ತನ್ನೆಲ್ಲ ಆದರ್ಶ ಮೌಲ್ಯಗಳನ್ನ, ತನ್ನಲ್ಲಿದ್ದಂತ ಆದರ್ಶ ಮೌಲ್ಯಗಳನ್ನೆಲ್ಲ ಇಡೀ ಲೋಕಕ್ಕೆ ಕೊಡುಗೆಯಾಗಿ ಕಾಣಿಕೆಯಾಗಿ ಕೊಟ್ಟವಳೇ ಹೇಮರೆಡ್ಡಿ ಮಲ್ಲಮ್ಮ ಅಂತಂದ ಅನ್ನುವುದು ಬಹಳಷ್ಟು ಸೂಕ್ತ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹೇಮರೆಡ್ಡಿ ಮಲ್ಲಮ್ಮ ತನ್ನ ತಪಸ್ಸಿನ ಫಲದಿಂದ ದೊರೆತಂತಹ ಯಾವ್ಯಾವ ಫಲಗಳು ಸಿಗ್ತಾವಲ್ಲ, ಆ ತಪಸ್ಸಿನ ಫಲವನ್ನ ಸಮಾಜದ ಉದ್ಧಾರಕ್ಕೆ ಧಾರೆ ಎರೆದೊಳಗೆ ಸಮಾಜದ ಉದ್ಧಾರಕ್ಕೆ ಧಾರೆ ಎರೆದಂತಹ ಹೇಮರೆಡ್ಡಿ ಮಲ್ಲಮ್ಮ ತಾಳ್ಮೆಯ ಅಧಿದೇವತೆಯಾದಳು. ತಾಳ್ಮೆಯ ಅಧಿದೇವತೆಯಾಗಿ ಲೋಕ ಕಲ್ಯಾಣಕ್ಕಾಗಿ, ಲೋಕಕ್ಕಾಗಿ ಆದರ್ಶ ಮೌಲ್ಯಗಳಾದಂತ ಭಕ್ತಿ, ಅದರ ಜೊತೆಗೆ ಜಂಗಮರ ಪ್ರೇಮ, ಕರುಣೆ, ಅನುಕಂಪ ಮುಂತಾದ ಮೌಲ್ಯಗಳನ್ನ ಇಡೀ ಲೋಕಕ್ಕೆ ಕಾಣಿಕೆಯಾಗಿ ಕೊಟ್ಟ ಧೀಮಂತ ಸಂತೆ ಯಾರು ಅಂತಂದ್ರ ಹೇಮರೆಡ್ಡಿ ಮಲ್ಲಮ್ಮ ಅಂತೇಳಿ ಹೇಳ್ಬೋದು. ಇಲ್ಲೊಂದಕ್ಕೆ ವ್ಯಕ್ತಿತ್ವದ ಬಗ್ಗೆ ಇನ್ನೊಂದು ಹೇಳ್ತೇನೆ. ಇಲ್ಲೇ ಆಕೆ ಯಾವ ರೀತಿಯಾಗಿ ತನ್ನನ್ನ ದ್ವೇಷಿಸಿದವರನ್ನು ಕೂಡ ಮತ್ತೆ ಅವರಿಗೆ ಎತ್ತಿ ತೋರಿಸಿದಳು ಅಂತಂದಾಗ ತನಗೆ ಮುಡಿದವರಿಗೆ ತಾನು ಮುಡಿಯಲೇಕಯ್ಯ ಅಂತ ಹೇಳಿ ಆಕೆ ಏನ್ ಮಾಡಿದ್ಲು ಅಂತಂದ್ರ ತನಗೆ
ಬಯಸಿದವರಿಗೂ ಕೂಡ ಹಿತವನ್ನ ಬಯಸಿದಂತಹ ಹೃದಯವಂತೆ ಮಹಾಮಲ್ಲಮ್ಮಳಾಗಿದ್ದು ಅಂತಂದ್ರೆ ಉದಾಹರಣೆ ಸಾಕಷ್ಟದವ್ರಿ. ಆಕಿ ಎಲ್ಲರಿಗೂ ಬಹಳಷ್ಟು ಎಲ್ಲರಿಗೂ ಒಳ್ಳೆಯದನ್ನ ಬಯಸಿದ್ದು ಸಾಕಷ್ಟು ಅವರ ಅತ್ತೆ, ಅವರ ಮೈದುನ, ಅವರ ನಾದಿನಿ, ಆಕೆ ನಾದನಿ, ಅದರ ಜೊತೆಗೆ ಅವರ ಓರಗಿತ್ತಿಯರು ಆಕೆಗೆ ಕಿರುಕುಳವನ್ನ ಕೊಟ್ಟಿದ್ದನ್ನು ನೋಡಿದರೆ ಅವಳು ಈ ಸಾಧನೆಯನ್ನ ಮಾಡಿದ್ದು ಮಹಾಶ್ರೇಷ್ಠ ಸಾಧನೆ ಅಂತ ಹೇಳಿ ನಾವು ಹೇಳ್ಬಹುದು ಇಲ್ಲಿ ಅಂತಂದಾಗ ಮಲ್ಲಮ್ಮ ಅವ್ರದ್ದು ಇದನ್ನ ನೋಡಿದಾಗ ಆಕೆಗೆ ಸಾಕಷ್ಟು ಕಷ್ಟಗಳಿದ್ರಿ. ಆ ಕಷ್ಟಗಳ ಮಧ್ಯೆಯೂ ಕೂಡ ಆಕೆ ಏನ್ ಮಾಡಿದ್ರು ಅಂತಂದ್ರೆ ಕಷ್ಟಗಳು ಇದ್ದಂತಹ ಜನರು ಸಹಾಯವನ್ನ ಕೇಳಿ ಬಂದಾಗ ಆಕೆ ಬೇಸರವಿಲ್ಲದೆ ಆ ಎಲ್ಲಾ ಜನರಿಗೆ ತನಗೆ ಸಾಧ್ಯವಾದಂತಹ ಸಹಾಯವನ್ನ ಮಾಡಿ ಅವರ ಜೀವನಕ್ಕೆ ದಾರಿದೀಪಳಾದಳು ಮಲ್ಲಮ್ಮ ಅಂತಂದಾಗ ಏನೇ ಕಷ್ಟ ಬಂದ್ರೂ ಕೂಡ ಮಲ್ಲಿಕಾರ್ಜುನನ ಜಪವನ್ನ ಬಿಡಲಿಲ್ಲ. ಮಲ್ಲಿಕಾರ್ಜುನ ಪೂಜೆಯನ್ನ, ಮಲ್ಲಿಕಾರ್ಜುನನ ಆರಾಧನೆಯಲ್ಲಿ ಮಗಳಾಗುತ್ತಿದ್ದಳು. ಅದೇ ಅವಳ ಅತಿ ಅಸೂಯೆಗೆ ಕಾರಣ ಅಂತ ಹೇಳ್ಬಹುದು. ಏನೇ ಕಷ್ಟ ಕೊಟ್ಟರೆ ಮಲ್ಲಿಕಾರ್ಜುನನ ಕೈ ಬಿಡ್ಲೇ ಇಲ್ಲ. ಯಾಕೆ ಬಿಡಬೇಕು? ಮಲ್ಲಿಕಾರ್ಜುನನನ್ನ ಆರಾಧ್ಯ ದೇವ, ಅವನಲ್ಲಿ ಅಚಲವಾದಂತ ನಂಬಿಕೆ ಇಟ್ಟು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿದ ಧೀಮಂತ ಸಂತೆ ಅಂತಂದಾಗ ಹೇಮರೆಡ್ಡಿ ಮಲ್ಲಮ್ಮ ಅಂತ ಹೇಳಿ ನಾವು ಹೇಳ್ಬಹುದು. ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಜೀವನದ ಬಗ್ಗೆ ನಿಮಗೆಲ್ಲಾ ಗೊತ್ತೈತ್ರಿ, ಎಲ್ಲಿ ಹುಟ್ಟಿದಳು ಅಂತ ಹೇಳಿ. ಒಂದೆರಡನ್ನಷ್ಟು ಮಾತು ಹೇಳ್ತಿದ್ದಿಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆ ಒಂದು ಪುಟ್ಟ ಗ್ರಾಮ ರಾಂಪುರ ಅಂತ ಬರ್ತೈತ್ರಿ. ಆ ರಾಂಪುರದಲ್ಲಿ ಆಕಿ ನಾಗರೆಡ್ಡಿ ಮತ್ತು ಗೌರಂಬ ದಂಪತಿಗಳ ಉದರದಲ್ಲಿ ಜನಿಸ್ತಾಳ. ಇವಳ ಮೂಲ ಹೆಸರು ನರಸಾಂಬೆ ಅಂತ ಹೇಳಿ. ಯಾಕೆ ಈಕೆಗೆ ಮಲ್ಲಮ್ಮ ಅಂತ ಹೆಸರು ಬಂತು ಅಂತಂದಾಗ ಮಲ್ಲಿಕಾರ್ಜುನನ ವರ ಪ್ರಸಾದದಿಂದ ಹುಟ್ಟಿದ ಈ ಹೆಣ್ಣು ಮಗುಗೆ ಏನಂತ ಹೆಸರಾದ್ರು ಅಂತಂದ್ರ ಮಲ್ಲಮ್ಮ ಅಂತೇಳಿ ಹೆಸರು ಪಡೆದಳು. ಆದ್ದರಿಂದ ಹೇಮರೆಡ್ಡಿ ಮಲ್ಲಮ್ಮಳಾದಳು ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನ ಪಡೆದಂತ ಮಹಾನ್ ಸಂತೆ ಈ ಹೇಮರೆಡ್ಡಿ ಮಲ್ಲಮ್ಮ ಅಂತೇಳಿ ಹೇಳ್ಬೋದು. ಮಲ್ಲಮ್ಮನ ಒಂದು ಬಾಲ್ಯ ಯಾವ ರೀತಿಯಾಗಿ ನಡೀತು ಅಂತಂದಾಗ ಆಕೆಯ ಪೂರ್ವಜರು, ಮಲ್ಲಮ್ಮಳ ಪೂರ್ವಜರು ಮಲ್ಲಿಕಾರ್ಜುನನ ಆರಾಧಿಸುತ್ತಿದ್ರು. ಇವಳು ಕೂಡ ಬಾಲ್ಯದಲ್ಲಿ ಆಧ್ಯಾತ್ಮಿಕ ಹಾದಿಯನ್ನ ಹಿಡಿದು ಮಲ್ಲಿಕಾರ್ಜುನನ ಆರಾಧನೆಯನ್ನ ಮಾಡುತ್ತಾ ಆಕೆ ಶರಣೆ ಆಗ್ತಾಳ. ಸಾಕಷ್ಟು ಭಕ್ತಿ, ಆಕೆಗೆ ಭಕ್ತಿ ಅಂದ್ರೆ ಬಹಳಷ್ಟು ಅವಳಿಗೆ ಭಕ್ತಿಯ ಮಾರ್ಗದಲ್ಲಿ ಬಹಳಷ್ಟು ತುಡುತ್ತಿದ್ಲು. ಅಂತ ಒಂದು ಸಂದರ್ಭದಲ್ಲಿ ಅವಳಿಗೆ ಭಕ್ತಿ ಮಾರ್ಗದ ಮಾರ್ಗದರ್ಶನವನ್ನ ನೀಡಿದವರು ಯಾರು ಅಂತಂದ್ರೆ ಅಂದಿನ ಶ್ರೀಶೈಲ ಪೀಠದ ಪೀಠಾಚಾರ್ಯರಾದಂತಹ ಚಂದ್ರಗುಂಡ ಶಿವಾಚಾರ್ಯರು ಅಂತ ಹೇಳಿ. ಆ ಚಂದ್ರಗುಂಡ ಶಿವಾಚಾರ್ಯರು ಇವರಿಗೆ ಆಧ್ಯಾತ್ಮಿಕ ಅಥವಾ ಭಕ್ತಿ ಸಾಧನೆ ಮಾರ್ಗದರ್ಶನವನ್ನ ತೋರಿದ್ರು. ಮುಂದೆ ಅವಳು ಮಹಾನ್ ಶಾಲಿನಿಯಾಗಿ ಮಾರ್ಪಟ್ಟಳು. ನಂತರ ವೈವಾಹಿಕ ಜೀವನ ಯಾವ್ದು ಆಯ್ತು ಅಂತಂದಾಗ ಆಂಧ್ರದ ಸಮೀಪದ ಸಿದ್ದಾಪುರದ ಒಂದು ದೊಡ್ಡ ರಾಜಮನೆತನದ ಯಾರು ಅಂತಂದ್ರ ವೇಮರೆಡ್ಡಿಯವರ ಮೂರನೆಯ ಮಗನಾದಂತ ಭರಮರೆಡ್ಡಿಯೊಂದಿಗೆ ಇವಳ ಮದುವೆ ಆಗ್ತಿದ್ದೆ. ಸಂಸಾರದ ಜೀವನಕ್ಕೆ ಕಾಲಿಟ್ಟ ಕೂಡಲೇ ಅಲ್ಲಿ ಅವಳು ಕಂಡದ್ದು ಹುಚ್ಚ ಗಂಡ ಅಂತೇಳಿ. ಹುಚ್ಚ ಗಂಡನೊಂದಿಗೆ ಆಕೆ ಬಾಳ್ವೆಯನ್ನ ಪ್ರಾರಂಭಿಸ್ತಾಳ. ಆ ಹುಚ್ಚ ಗಂಡನ ಮುಗ್ಧತೆಯನ್ನ ನೋಡಿ ಅವನನ್ನ ಮಹಾದೇವ ಅಂತೇಳಿ ಅನ್ಸ್ಕೊಂಡು ಮಹಾದೇವ ಅಂತೇಳಿ ಅನ್ಕೊಂಡು ಆಕೆ ಏನ್ ಮಾಡಿ ತನ್ನ ಸಂಸಾರದ ಜೀವನವನ್ನ ಪ್ರಾರಂಭಿಸ್ತಾಳ. ಮನೆ ಕುಟುಂಬದಲ್ಲಿ ಅತ್ತೆ, ಹೊರಗಿತ್ತಿಯರು, ನಾದಿಯರು ಸಾಕಷ್ಟು ಕಷ್ಟಗಳನ್ನ ಕೊಡ್ತಾರ. ಇಂಥ ಕಷ್ಟಗಳ ಮಧ್ಯದಲ್ಲಿಯೇ ಆಕೆ ಪತಿವ್ರತಾ ಧರ್ಮವನ್ನ ಪಾಲಿಸಿದ ಒಬ್ಬ ವ್ಯಕ್ತಿಯ ಓರ್ವ ಹೆಣ್ಣು ಮಗಳಾಗ್ತಾಳ ಹೇಮರೆಡ್ಡಿ ಮಲ್ಲಮ್ಮ ಅಂತೇಳಿ ಹೇಳಬಹುದು. ಸಾಕಷ್ಟು ಕಿರುಕುಳಗಳನ್ನ ಸಹಿಸಿ ಪತಿವ್ರತಾ ಧರ್ಮಕ್ಕೆ ಅರ್ಥವನ್ನ ಕೊಟ್ಟಂತ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ. ನಾವೇನಾದ್ರೂ ಆದ್ರೆ ತಗೋತಿದ್ದಿಲ್ರಿ, ಯಾಕಂದ್ರೆ ತವ್ರ ಮನೆಗೆ ಓಡಿ ಬಂದ್ಬಿಡ್ತಿದ್ವಿ ಇಷ್ಟು ಕಷ್ಟ ಕೊಡಕತ್ರ. ಈಗಿನ ಹೇಳಿದ್ರ ನೋಡಿ ನೀವು ಸಾಕಷ್ಟು ಜನ ತವ್ರ ಮನೆಗೆ ಬರುದ ಒಂದು ಇದನ್ನ ಶ್ರಮ ಹುಟ್ಟಿರ್ತಾರ. ಅಂತ ಮಹಿಳೆಯರ ನಡುವೆ ಈ ಹೇಮರೆಡ್ಡಿಯ ಮಲ್ಲಮ್ಮಳ ಒಂದು ಜೀವನವನ್ನ ನಾವು ನೋಡಿದಾಗ ನಮಗೆ ಇದು ಆದರ್ಶ ಅಂತೇಳಿ ನಾವು ಇಲ್ಲಿ ಹೇಳ್ಬಹುದು ಅಂತ ಹೇಳ್ಬಹುದು. ಇಂಥ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಆಧ್ಯಾತ್ಮಿಕ ಶಕ್ತಿಗೆ ಶಕ್ತಿಯನ್ನ ಮಾಡಿಕೊಂಡು ಅನೇಕ ಪವಾಡಗಳನ್ನ ಆಗಿ ಮಾಡಿದಳು ಅಂತಂದಾಗ ಇದು ಪವಾಡ ಅಂತ ಅನ್ನೋದಿಲ್ಲ, ಮಲ್ಲಿಕಾರ್ಜುನನಲ್ಲಿ ನಂಬಿಕೆ ಇಟ್ಟಂತಹ ಒಂದು ನಂಬಿಕೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು ಅಂತಂದಾಗ ಈ ಪವಾಡಗಳ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಪವಾಡಗಳನ್ನ ಮಾಡ್ಯಾಳ. ಅದರಾಗ ಅವರ ಅತ್ತಿಯ ಒಂದು ಕಾಟದಿಂದಲೇ ಹೇಳ್ಕೊಂತ ಹೋಗ್ಬೇಕಾಗ್ತೈತಿಲ್ಲಿ. ಆಕೆ ಯಾವ ರೀತಿಯಾದಂತಹ ಆ ಕಷ್ಟಗಳನ್ನ ತನ್ನ ಪವಾಡಗಳು ಮಲ್ಲಿಕಾರ್ಜುನನ ಪ್ರಸಾದ ಅಂತ ಸ್ವೀಕರಿಸಿದ್ಲು ಅಂತಂದಾಗ ಇಲ್ಲಿ ಒಂದೊಂದನ್ನೇ ನಾನು ಹೇಳ್ತೇನೆ. ಮದುವೆಯಾಗಿ ಬರ್ತಾಳ. ಮದುವೆಯಾಗಿ ಬಂದಾಗ ಗಂಡನ ಮನೆಯಲ್ಲಿ ಅತ್ತೆ ಪದ್ಮಾವತಿ ಸಾಕಷ್ಟು ಕಿರುಕುಳನ್ನ ಕೊಡ್ತಾಳ. ಮನೆ ಕೆಲಸದ ಜೊತೆಗೆ ಆಕೆಗೆ ಏನ್ ಕೆಲಸ ಹಚ್ಚಿದ್ರು ಅಂತಂದ್ರ ದನ ಕಾಯುವ ಕೆಲಸವನ್ನ ಹಚ್ತಾರ. ದನ ಕಾಯಬೇಕಾದ್ರೆ ದಟ್ಟ
ಕೆಲಸ ಮಾಡಿಕೊಂಡು ಆಕೆ ತನ್ನ ಆ ಮನೆಯಲ್ಲಿ ಮಾಡಿದಂತ ನುಚ್ಚು ಮತ್ತು ಅಂಬಲಿಯೊಂದಿಗೆ ದನ ಮೇಯಿಸಲು ಹೋಗ್ತಾಳ. ಅಲ್ಲಿ ಯಾವುದೇ ವಿಚಲಿತಲಾಗುವುದಿಲ್ಲ, ಹೆದರುವುದಿಲ್ಲ, ಧೈರ್ಯದಿಂದ ಕಾಡಿನಲ್ಲಿ ದನ ಮೇಯಿಸುವ ಕಾರ್ಯವನ್ನ ಕೈಗೊಳ್ತಾಳ. ಆ ಸಂದರ್ಭದಲ್ಲಿ ಅವಳಿಗೆ ಏನು ಆಯ್ತು ಅಂತಂದ್ರ ಮಲ್ಲಿಕಾರ್ಜುನನ ಆರಾಧನೆ ಮಾಡುತ್ತಲೇ ಆಕೆ ಆ ಕೆಲಸವನ್ನ ಮಾಡಿದಳು. ಆಗ ಆಕೆ ಹಸಿವಾದಾಗ ತಂದಂತ ನುಚ್ಚು ಅಂಬಲಿಯನ್ನೇ ಅವಳು ಏನ್ ಮಾಡಿದ್ಲು ಅಂತಂದ್ರ ಅದನ್ನ ನೈವೇದ್ಯವನ್ನ ಕೊಟ್ಟು ಅದನ್ನೇ ಮಹಾಪ್ರಸಾದವನ್ನ ಸ್ವೀಕರಿಸಿಕೊಂಡು ಮನೆಗೆ ಹೋಗ್ತಿದ್ಲು. ಹೋದಾಗ ಏನೂ ದಣಿವೆ ಆಗ್ತಿದ್ದಿಲ್ಲ ಆಕೆಗೆ. ದಣಿವೆಯ ಇಲ್ಲದೆ ಅತ್ಯಂತ ಲವಲಿಕೆಯಿಂದ ಮತ್ತೆ ಏನ್ ಮಾಡ್ತಿದ್ಲು, ಮನೆ ಕೆಲಸವನ್ನ ಮಾಡಿ ಶಿವನ ಧ್ಯಾನ ಅಥವಾ ಮಲ್ಲಿಕಾರ್ಜುನನ ಧ್ಯಾನದಲ್ಲಿ ತೊಡಗಿದಾಗ ಅತ್ತೆಗೆ ಮತ್ತಷ್ಟು ಅಸೂಯೆ. ಅವಾಗ ಈಗಿನ ಏನಾದ್ರೂ ಮಾಡಿ ಪರೀಕ್ಷೆಯನ್ನ ಮಾಡ್ಬೇಕು, ಈಗ ಯಾವುದೇ ರೀತಿಯಾದಂತ ತೊಂದರೆಯನ್ನ ಕೊಡಬೇಕಾದಂತ ಅತ್ತೆ ಪದ್ಮಾವತಿ ಒಂದು ದಿನ ಆಕೆಗೆ ಅವಕಾಶ ಒದಗಿ ಬರ್ತೈತಿ. ಏನು ಅದ ಅವಕಾಶ ಅಂತಂದ್ರ ಒಬ್ಬ ಭಿಕ್ಷುಕ ಬರ್ತಾನ ಅವಳ ಮನೆಯ ಮುಂದೆ. ಭಿಕ್ಷುಕ ಮನೆಯ ಮುಂದೆ ಬಂದಾಗ ಆಕೆ ಅತ್ತೆ ಆಕಿನ ಟೆಸ್ಟ್ ಮಾಡ್ಬೇಕಲ್ಲ, ಪರೀಕ್ಷೆ ಮಾಡೋದು ತೊಂದರೆ ಕೊಡ್ಬೇಕಂತ ಹೇಳಿ ಆ ಒಲೆಯಲ್ಲಿ ನಿಗಿ ಕೆಂಡವನ್ನ ಆಕೆ ಪೊಗಸೆಯಲ್ಲಿ ಹಾಕಿ ಇದನ್ನ ಭಿಕ್ಷುಕನ ಜೋಡಿಗೆಗೆ ಹಾಕು ಅಂತ ಹೇಳಿದಾಗ ಅಲ್ಲಿ ಮಲ್ಲಮ್ಮ ಯಾವ ರೀತಿಯಾಗಿ ಏನೂ ಒಟ್ಟು ವಿಚಲಿತಲಾಗದೆ ಮಲ್ಲಿಕಾರ್ಜುನನ ಒಂದು ಧ್ಯಾನದಲ್ಲಿ ಆರಾಧನೆಯನ್ನ ಮಾಡಿಕೊಂಡು ಆ ಜೋಡಿಗೆಗೆ ಏನ್ ಮಾಡ್ತಾಳ ಅಂತಂದ್ರ ಕೆಂಡವನ್ನ ಸುರಿದಾಗ ಆ ಜೋಡಿಗೆಯಲ್ಲಿ ಭಿಕ್ಷಾನ್ಯವಾಗಿ ಪರಿವರ್ತನೆ ಆಯಿತು. ಆ ಕೆಂಡ ಭಿಕ್ಷಾನ್ಯವಾಗಿ ಪರಿವರ್ತನೆ ಆದಾಗ ಇದು ಹೇಮರೆಡ್ಡಿ ಮಲ್ಲಮ್ಮಳ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳ್ಬೋದು. ಪವಾಡ ಅಲ್ಲ, ಪವಾಡನ ಹೌದು ಅಂತ ಹೇಳ್ತಾರ, ಆದ್ರೆ ಅವಳಲ್ಲಿದ್ದಂತ ಆಧ್ಯಾತ್ಮಿಕ ಶಕ್ತಿಯೇ ಇದು ಅಂತ ಹೇಳಿ ನಾವು ಹೇಳಲು ಬಹಳಷ್ಟು ನಮಗೆ ಹೆಮ್ಮೆ ಅನಿಸುತ್ತದೆ ಅಂತಂದಾಗ ಇವು ಹೇಮರೆಡ್ಡಿ ಮಲ್ಲಮ್ಮನ ಆದರ್ಶ ಮೌಲ್ಯಗಳು ಅಂತ. ಯಾರನ್ನು ಬೇಸಿಸದೆ, ಯಾರನ್ನಿಗೆ ಅಸೂಯೆಯನ್ನ ಪಡದೆ, ಯಾರನ್ನು ಬೈಯದೆ ಮಾಡಿದಂತ ಕೆಲಸವೇ ಅವಳ ಪವಾಡ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ಅದರ ಜೊತೆಗೆ ಇನ್ನೊಂದು ಅಂದ್ರ ಭವರೋಗ ವೈದ್ಯನ ಕೃಪೆಯನ್ನ ಪಡೆದಿದ್ದು ಈಕೆ. ಭವರೋಗ ವೈದ್ಯ ಅಂದ್ರೆ ಇಲ್ಲಿ ಯಾರು ಬರ್ತಾರಂದ್ರ ಮಲ್ಲಿಕಾರ್ಜುನ ಬರ್ತಾನ. ಭವರೋಗ ವೈದ್ಯನ ಕೃಪೆಯನ್ನ ಪಡೆದಂತ ಮಲ್ಲಮ್ಮ ತನ್ನ ಆರಾಧ್ಯ ದೈವನನ್ನ ಮನದಲ್ಲಿ ಧ್ಯಾನಿಸಿ, ಮನದಲ್ಲಿ ಅವನನ್ನ ಆರಾಧಿಸಿ ಬಂದಂತ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಟ್ಟರೆ ತಕ್ಷಣವೇ ಅವರ ರೋಗ ಮಾಯವಾಗುತ್ತಿತ್ತು. ಅಂದ್ರೆ ಅವರ ಮಲ್ಲಿಕಾರ್ಜುನನ ನಂಬಿಕೆ ಇದು. ಅವಳಲ್ಲಿ ಮಲ್ಲಿಕಾರ್ಜುನನಲ್ಲಿ ನಂಬಿಕೆ ಇದ್ದದ್ದೇ ಅವಳಿಗೆ ಈ ಒಂದು ಆಧ್ಯಾತ್ಮಿಕ ಕೊಡುಗೆ ಅಂತಂದಾಗ ಸಾಕಷ್ಟು ರೋಗಗಳ ಒಂದು ಆಕೆ ನಿವಾರಣೆಯನ್ನ ಮಾಡಿದ್ದು. ಕಣ್ಣಿಲ್ಲದವರಿಗೆ ಕಣ್ಣನ್ನ ಹಾಗೂ ಈ ಬಹಳ ವಿಶಿಷ್ಟವಾದಂತಹ ರೋಗವನ್ನ ಗುಣಪಡಿಸಿದಳು ಈಕೆ. ಅದರ ಕುಷ್ಠ ರೋಗಕ್ಕೆ ಗುಣವನ್ನ ನೀಡುತ್ತಾಳ, ಅದನ್ನ ವಾಸಿಯನ್ನ ಮಾಡ್ತಾಳ ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಅಂತಂದಾಗ ಇದು ಕೂಡ ಅವಳ ಒಂದು ಆಧ್ಯಾತ್ಮಿಕ ದೋಷ. ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಸಾಕಷ್ಟು ಅದಾವು. ಯಾವುದು ಅಂತಂದಾಗ ಭೋಗಿ ವೇಮನ ಮೈದುನ ಭೋಗಿ ವೇಮನನ್ನ ಮಹಾಯೋಗಿ ಮಾಡಿದ್ದು ಬಹಳಷ್ಟು ಒಂದು ಸನ್ನಿವೇಶವನ್ನ ನಾವು ನೋಡಿದ್ರೆ ಎಷ್ಟು ಮೈದುನ ಸೊಕ್ಕಿನ ವೇಮನ ಅಂತಂದಾಗ ಯಾರು ಮಾತು ಕೇಳ್ತಿದ್ದಿಲ್ಲ, ತಾನಿಗೆ ಸಿಕ್ಕಾಪಟ್ಟೆ ಭೋಗ ವಿಲಾಸದಲ್ಲಿ ತೊಡಗುತ್ತಿದ್ದ ಅಂತ ಭೋಗಿ ವೇಮನನ್ನ ಯಾವ ರೀತಿಯಾಗಿ ವೇಮನನ್ನಾಗಿ ಮಹಾಯೋಗಿಯನ್ನಾಗಿ ಪರಿವರ್ತಿಸಿದ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಿದೆ. ಆಕೆ ಎಲ್ಲಾ ಸಂಪತ್ತನ್ನ ಮಾಡಿ ಕೊನೆಗೆ ಅವನಲ್ಲಿ ಕಂಡಿದ್ದು ಅತ್ತಿಗೆ ಮೂಗುತಿ. ಆ ಮೂಗುತಿಯನ್ನ ಅವ ಕೇಳಿದಾಗ ಆಕೆ ಅವಲ್ಲೇ ಅನ್ನೋದಿಲ್ಲ, ಒಂದು ಕರಾರನ್ನ ಹಾಕ್ತಾಳ. ಏನ್ ಕರಾರ್ ಹಾಕಿದ್ಲು ಅಂತಂದ್ರ ನಾನು ಹೇಳಿದ್ದನ್ನ ನೀನ್ ನಡೆಸ್ಕೊಡ್ಬೇಕು ಅಂದ್ರೆ ಮಾತ್ರ ನಾನು ನಿನ್ ಮೂಗುತಿ ಕೊಡ್ತೇನೆ, ಅದನ್ನ ನಿನ್ನ ಪ್ರೇಯಸಿಗೆ ಕೊಡಬೇಕು ಅಂತ ಹೇಳ್ತಾಳ. ಅವಾಗ ಅಲ್ಲಿ ಏನಾಯ್ತು ಅಂತಂದ್ರ ನಗ್ನಳಾಗಿ ನಿನ್ನ ಪ್ರೇಯಸಿ ನಿನ್ನ ಕುಂತಂತ ಮಂಚದ ಸುತ್ತ ಸುತ್ತಿ ಅದನ್ನ ಬಗ್ಗೆ ನಿನ್ನ ಮೂಗುತಿಯನ್ನ ಏನ್ ಮಾಡ್ಬೇಕು ಅಂದ್ರೆ ತಗೋ ಅಂತ ಹೇಳ್ತಾಳ. ಆಗ ಅದಕ್ಕೆ ಎಸ್ ಅಂತಾನ. ಆ ಕೊನೆಗೆ ಆ ನಗ್ನಳಾಗಿ ಆ ಪ್ರೇಯಸಿ ಅವನ ಮುಂದೆ ಬಂದಾಗ ಆಕೆ ನಗ್ನ ಸ್ವರೂಪವನ್ನ ಕಂಡು ಜಿಗುಪ್ಸಿಕೊಂಡು ಕಣ್ಣು ಮುಚ್ಚಿ ಗಾಬರಿಯಿಂದ ಅಸಹ್ಯವನ್ನ ಪಟ್ಟಿಕೊಂಡು ಇನ್ನು ಮುಂದೆ ನನಗೆ ಈ ಜೀವನ ಬೇಡ, ಆ ತಾಯಿನ ಗರ್ಭದಿಂದ ಬಂದಾಗಲೂ ನಾವು ನಗ್ನರಾಗಿ ಹೋಗುವಾಗಿಯೂ ನಗ್ನರಾಗಿ ಹೋಗ್ತೇವೆ, ನಡುವೆಗೆ ನಮಗೆ ವಸ್ತ್ರ ಅಂತ ಹೇಳಿ ವಿವಸ್ತ್ರನಾಗಿ ಯೋಗಿಯಾಗಿ ಲೋಕ ಸಂಚಾರವನ್ನ ಮಾಡುತ್ತಾ ಸಮಾಜ ಸಾಧನೆಯನ್ನ ಮಾಡ್ತಾನ. ಇದಕ್ಕೆ ಮೂಲ ಕಾರಣ ಹೇಮರೆಡ್ಡಿ ಮಲ್ಲಮ್ಮ ಅಂತ. ಇದು ಕೂಡ ಬಹಳಷ್ಟು ಆಧ್ಯಾತ್ಮಿಕ ದ್ಯೋತಕವಾದಂತಹ ಒಂದು ಸನ್ನಿವೇಶ ಅಂತ ಹೇಳಿ ಹೇಳಬಹುದು. ಇನ್ನೊಂದು ಅವಳ ನುಡಿಯನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತೇನೆ. ಯಾವ ರೀತಿಯ ಮನ ತಟ್ಟುವ ನುಡಿ ಅವತ್ತು ಹೆಂಗಿತ್ತು ಅಂತಂದ್ರ ಎಲ್ಲ ನುಡಿಗಳು ಸಮಾಜದ ಕಲ್ಯಾಣಕ್ಕಾಗಿ ಇದ್ದವು, ಮನುಕುಲದ ಉದ್ಧಾರಕ್ಕಾಗಿ ಅವಳ ನುಡಿಗಳು ಇದ್ದವು ಅಂತಂದಾಗ ಒಂದು ನುಡಿ ಏನು ಅಂತಂದಾಗ ನಕ್ಕವರೆಲ್ಲ ನಿಂತರಲ್ಲ, ಅತ್ತವರೆಲ್ಲ ಹಿತೈಸಿಗಳಲ್ಲ, ಬೆಲ್ಲದಚ್ಚಿನಂತಿರುವ ನುಡಿಗಳಿಗೆ ಮರುಳಾಗಬೇಡ ಮನವೇ, ಬೆಲ್ಲದಚ್ಚಿನಂತಿರುವ ನುಡಿಗಳಿಗೆ ಮರುಳಾಗಬೇಡ ಮನವೇ, ಬೇವಿನ ಕಾಯಿಯಲ್ಲಿ ಕಹಿಯಿದ್ದರೂ ರೋಗದ ಗುಣವಿಹುದು, ಸಕ್ಕರೆ ಸವಿಯಲಿ ರೋಗದ
ಹೀಗಾಗಿ ಮೇಡಮೇ ಸತ್ಯವನ್ನು ನುಡಿಯುವ ಕಟು ಸತ್ಯವೇ ಲೇಸು ಅಂತ ಹೇಳು. ಸತ್ಯವನ್ನು ನುಡಿಯ ಕಟುವೇ ಲೇಸು, ಸುಳ್ಳಿನ ಸಕ್ಕರೆಯ ಸವಿಯನ್ನ ನಂಬಿ ಭ್ರಮಿಸಬೇಡ ಮಲ್ಲಮ್ಮ ಪ್ರಿಯ ಮಲ್ಲಿಕಾರ್ಜುನ ಅಂತ ಹೇಳಿ. ಎಷ್ಟು ಚಂದ ಹೇಳಿದ್ರಿ. ನಾಟಕದ ಮಾತುಗಳನ್ನಾಡಿ ಬೆನ್ನ ಹಿಂದೆ ಮೋಸ ಮಾಡುವವರ ದುಷ್ಟರನ್ನ ನಂಬಬೇಡ್ರಿ ನೀವು. ಅತ್ಯಂತ ಸಜ್ಜನರ ಸಂಘವನ್ನ ಮಾಡಿ ಅವರು ನೇರ ನುಡಿ ನಿಮಗೆ ಸ್ವಲ್ಪ ಕಟು ಅನಿಸ್ಬಹುದು, ಆದರೂ ಕೂಡ ಅದರಲ್ಲಿ ಸತ್ಯವಿರ್ತೈತ್ರಿ. ಅವರು ಒಳ್ಳೆಯವರಾಗಿರ್ತಾರ, ನಿಮ್ಮ ಹಿತಕ್ಕಾಗಿ ಅವರು ನಿಮ್ಮನ್ನ ಬೈತಿರ್ತಾರ. ಅಂತವರ ಸತ್ಯ ಅಥವಾ ಸಜ್ಜನರ ಸಂಘವನ್ನ ಮಾಡ್ರಿ ಅಂತ ಹೇಳಿ ಅಲ್ಲಿ ಮನುಕುಲಕ್ಕೆ ಸಾಕಷ್ಟು ಸಂದೇಶವನ್ನ ನೀಡ್ಯಾಳ ಅಂತಂದ್ರ ಅದಕ್ಕೆ ಕಾರಣ ನಮ್ಮ ರೆಡ್ಡಿ ಕುಲದಲ್ಲಿ ಹುಟ್ಟಿ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದ್ದೆ ಈ ಹೇಮರೆಡ್ಡಿ ಮಲ್ಲಮ್ಮ ಅಂತ ಹೇಳಿ ನಾವು ಹೇಳ್ತೀವಿ. ಬಹಳಷ್ಟು ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಹೇಮರೆಡ್ಡಿ ಮಲ್ಲಮ್ಮ ಬಹಳಷ್ಟು ಸೇವೆಯನ್ನ ಮಾಡ್ತಾಳೆ. ಅವಳ ನಿಸ್ವಾರ್ಥ ಸೇವೆಯನ್ನ ಗಮನಿಸಿದ ಮಲ್ಲಿಕಾರ್ಜುನ ಅವಳಿಗೆ ದರ್ಶನವನ್ನ ನೀಡ್ತಾನೆ. ಮಲ್ಲಿಕಾರ್ಜುನ ದರ್ಶನವನ್ನ ನೀಡಿದಾಗ ಒಂದು ಮಾತು ಕೇಳ್ತಾನ್ರಿ. ಹೀಗೆ ಏನಂತ ಮಾತು ಕೇಳ್ತಾನಂದ್ರ, ಏನಾದ್ರೂ ಒಂದು ವರವನ್ನ ಕೇಳಮ್ಮ ಅಂತ ಹೇಳಿ. ಬಹಳಷ್ಟು ನಿಸ್ವಾರ್ಥಿ ಹೇಮರೆಡ್ಡಿ ನೋಡ್ಕೊಂತ ಬಂದಿರಿ. ಏನೋ ಕಷ್ಟ ಇದ್ರು ಆಕೆ ಕೊಟ್ಟ ಮನೆಗೆ ತನ್ನ ತವರ ಮನೆಗೆ ಕೀರ್ತಿಯನ್ನ ತಂದು ಕೊಟ್ಟ ಮನೆಯ ಉದ್ಧಾರವನ್ನ ಮಾಡಿ ಆಮೇಲೆ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಎದುರಿಸಿ ಅದರ ಜೊತೆಗೆ ಗೃಹಿಣಿ ಎಂದರೆ ಹೀಗಿರಬೇಕೆಂದು ತೋರಿಸಿಕೊಟ್ಟಂತ ಭಾರತೀಯ ಸಾಂಸ್ಕೃತಿಕ ಪ್ರತೀಕವೇ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಅಂತೇಳಿ ಈಗಾಗಲೇ ಗೊತ್ತೈತ್ರಿ. ಆಗ ಮಲ್ಲಿಕಾರ್ಜುನ ವರವನ್ನ ಕೇಳಿದಾಗ ಎಷ್ಟು ಚಂದ ಕೇಳ್ತಾ ಇದ್ದೇವೆ ಅಂತಂದಾಗ ನಿಸ್ವಾರ್ಥಳಿಕೆ ಏನೂ ಆಕೆಗೆ ಸ್ವಾರ್ಥನೇ ಇದ್ದಿದ್ದಿಲ್ಲ. ತನಗೆ ಏನ್ ಬೇಕಂತ ಕೇಳೋದೇ ಇಲ್ಲ ಆಕೆ. ಯಾಕಂದ್ರೆ ಎಲ್ಲ ಜೀವನದಲ್ಲಿ ಸಾಕಷ್ಟು ಅನುಭವವನ್ನ ಹೊಂದಿದ್ದರಿಂದ ಆಕೆ ಒಂದು ಮಾತು ಕೇಳ್ತಾಳೆ, ನನ್ನ ಬಳಗದವರು ಅಂದ್ರೆ ಇಲ್ಲಿ ಯಾರು ಬರ್ತಾರೆ ಅಂದ್ರೆ ರೆಡ್ಡಿ ಕುಲದವರು. ರೆಡ್ಡಿ ಕುಲಕ್ಕೆ ಬಡತನ ಬರಬಾರದು ಅಂತ ಹೇಳಿ ಮಲ್ಲಿಕಾರ್ಜುನನಲ್ಲಿ ವರವನ್ನ ಕೇಳಿದಾಗ ಮಲ್ಲಿಕಾರ್ಜುನನಿಗೆ ಬಹಳಷ್ಟು ಖುಷಿ ಆಗ್ತೈತಿ. ತಥಾಸ್ತು ಅಂತ ಹೇಳಿ ಹೀಗೆ ವರವನ್ನ ನೀಡ್ತಾನ. ಆಕೆ ಕಣ್ಣಾಗಿಂದ ಆನಂದ ಬಾಷ್ಪಗಳು ಸುರಿತಾವೆ. ಯಾವಾಗ ಕಣ್ಣಾಗಿಂದ ಆನಂದ ಬಾಷ್ಪಗಳು ಸುರಿತಾವಲ್ರಿ, ಅವಾಗ ಆ ನೀರು ಇನ್ನೂವರೆಗೆ ಶ್ರೀಶೈಲದಲ್ಲಿ ಹರಿಯುತ್ತಿದೆ ಹೇಮರೆಡ್ಡಿ ಮಲ್ಲಮ್ಮನ ಕಣ್ಣೀರಾಗಿ. ನೀವೆಲ್ಲ ಹೋಗಿರ್ಬೋದು ಶ್ರೀಶೈಲಕ್ಕೆ ಹೋದಾಗ ಅಲ್ಲಿ ಮಲ್ಲಮ್ಮನ ಗುಡಿಯನ್ನ ನೋಡಿದಾಗ ಹೇಮರೆಡ್ಡಿ ಮಲ್ಲಮ್ಮನ ಕಣ್ಣೀರು ಜರಿಯಂತೆ ಇನ್ನೂ ಜರಿಯುತ್ತಿದೆ. ಅದು ಪಾವನ ನಮ್ಮೆಲ್ಲರಿಗೂ ಆ ನೀರನ್ನ ನಮ್ಮ ಕಣ್ಣಿಗೆ ಒತ್ತಿಕೊಂಡು ಪಾವನವನ್ನ ನೀವೆಲ್ಲ ಮಾಡೋಣ. ಅದರ ಜೊತೆಗೆ ಮೊನ್ನೆ ನಮಗೆ ಮನೆಗೆ ಬಂದಂತಹ ಇದು ಹೇಮರೆಡ್ಡಿ ಮಲ್ಲಮ್ಮ ಸಾಕಷ್ಟು ಐತ್ರಿ. ಹೇಮರೆಡ್ಡಿ ಮಲ್ಲಮ್ಮ ಒಂದು ಮಾತು ಹೇಳ್ತಾರೆ ರೆಡ್ಡಿ ಕುಲದವರಿಗೆ. ಇನ್ನೊಂದು ಏನ್ ಹೇಳಿದ್ರು ಅಂತಂದಾಗ ಆಕಿ ಸಂಪತ್ತಿಗೆ ಸೊಕ್ಕ ಬೇಡಿ ಅಂದ್ಲರಿಕಿ. ಸಂಪತ್ತಿಗೆ ಸೊಕ್ಕ ಬೇಡ್ರಿ, ಆಮೇಲೆ ಸಿರಿಬಂದ ಕಾಲಕ್ಕೆ ಮೈ ಮರೆತು ಹಿಗ್ಗಬೇಡಿ ಅಂದ್ಲಕ್ಕಿ. ಸಿರಿ ಬಂದ ಕಾಲಕ್ಕೆ ಮೈ ಮರೆತು ಹಿಗ್ಗಬೇಡಿ, ನೀವು ಏನು ಮಾಡ್ಬೇಕು ಅಂತಂದ್ರ ದಾನ ಧರ್ಮವನ್ನ ಮಾಡ್ರಿ ಅಂತ ಹೇಳಿ ದಾನ ಧರ್ಮದ ಗುಣವನ್ನ ಬೆಳೆಸಿದ್ದೆ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ. ಅವಳ ಹಾದಿಯಲ್ಲಿ ಇಂದು ನಾವು ಎಲ್ಲರೂ ನಡೆಯೋಣ ಅಂತ ಹೇಳುತ್ತಾ ಹೇಮರೆಡ್ಡಿ ಮಲ್ಲಮ್ಮಳ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ ನಂತರ ಇನ್ನು 2 ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಹೇಳ್ತೀನಿ. ಒಂದು ಅಧಿಕ ಮಾಸದ ಬಗ್ಗೆ ಮಾಡಿದ್ರೆ ಮಾತ್ರ ಜೀವನದಲ್ಲಿ ಯಶಸ್ವಿಯನ್ನ ಸಾಧಿಸ್ತೀರಿ ಅಂತ ಹೇಳುತ್ತಾ ಈ ಅವಕಾಶಗಳು ಅಂತ ಹೇಳಿದೆ ನಾನು. ಚಿಕ್ಕ ಅವಕಾಶಗಳು ಅಂದ್ರೆ ಒಂದು ಸ್ಟೋರಿ ಐತ್ರಿ. ಏನು ಅದು ಅಂದ್ರೆ 2 ನಿಮಿಷ ಸ್ಟೋರಿ ಅದು. ಒಬ್ಬ ಕೆಲಸ ಇಲ್ಲದ ವ್ಯಕ್ತಿ ಸಮುದ್ರದ ತಡದಲ್ಲಿ ಹೀಗೆ ಹೋಗ್ತಿರ್ತಾನ. ಅವನಿಗೇನು ಕೆಲಸ ಇಲ್ಲಲ್ಲ. ಹೋಗ್ಬೇಕಾದ್ರ ಅವನಿಗೆ ಒಂದು ಗುಹೆ ಕಾಣಿಸ್ತೈತಿ. ಆ ಗುಹೆ ಒಳಗೆ ಹೋಗ್ಲೇಬೇಡ ಅಂತ ಹೋಗ್ತಾನ. ಹೋದಾಗ ಅಲ್ಲಿ ಗುಹೆ ಎಲ್ಲ ಅಡ್ಡಾಡಿ ಬಂದಾಗ ಒಂದು ಚೀಲ ಕಾಣಿಸ್ತೈತಿ ಅವ್ನಿಗೆ, ಗೋಣಿ ಚೀಲ. ಆ ಗೋಣಿ ಚೀಲ ನೋಡ್ತಾನೆ, ಇಲ್ಲಾಕಿದ್ರೆ ಈ ಮನುಷ್ಯನಿಗೆ ಗೋಣಿ ಚೀಲ ಯಾವ ರೀತಿ ಇಲ್ಲಿ ಅಂತ ಅನ್ಕೊಂಡು ಬಗ್ಗೆ ನೋಡ್ತಾನ. ಮಣ್ಣಿನ ಉಂಡೆಗಳು ಇರ್ತಾವ್ರಿ. ಆ ಮಣ್ಣಿನ ಉಂಡೆ ತುಂಬಿದ ಚೀಲವನ್ನ ಹೊತ್ಕೊಂಡು ಬಂದ್ಬಿಟ್ಟ. ಏನ್ ಕೆಲಸನೇ ಇಲ್ಲ ಅಲ್ರಿ. ಅದಕ್ಕೆ ಹೊತ್ಕೊಂಡು ಬಂದು ಇವ್ನ ಏನ್ ಮಾಡ್ಬೇಕ, ಮಣ್ಣಿಗೆ ಒಯ್ಯುತ್ತಾರ ಅಂತೇಳಿ ಒಂದು ಸಮುದ್ರ ದಡಕ್ಕೆ ಮತ್ತೆ ಬರ್ತಾನ್ರಿ. ಒಂದೊಂದೇ ಮಣ್ಣಿನ ಅದನ್ನ ಅಲ್ಲಿ ಹೊತ್ಕೊಂಡ್ ಬರ್ತಾನ. ಕೊನೆಗೆ ಅವನ ಚೀಲದಲ್ಲಿ ಕೇವಲ 4 ಮಣ್ಣಿನ ಉಂಡೆಗಳು ಇರ್ತಾವ್ರಿ. ಅವಾಗ ಅವ್ನು ಇಮಿಡಿಯೇಟ್ ಒಂದ್ ಏನ್ ಕಾಣಿಸ್ತೈತೆ ಅಂದ್ರೆ ಬಂಡೆಗಲ್ಲು ಕಾಣಿಸ್ತೈತಿ. ಅದ್ನ ಮೇಲೆ ಬಂಡೆಗಲ್ಲಿನ ಮೇಲೆ ಹತ್ತಿ ನಿಂತು ಆ 4 ಮಣ್ಣಿನ ಉಂಡೆ ಬಂದಿರ್ತಾವ್ರಿ, ಅದನ್ನೇನು ಒಗಿಬೇಕಂತಿರ್ತಾನ. ಅವನ ಕಾಲು ಜಾರ್ತೈತಿ. ತಪ್ಪಿ ಆ ಮಣ್ಣಿನ ಉಂಡೆ ಬಂಡೆಗಲ್ಲಿಗೆ ತಾಗಿ ನೆಲಕ್ಕೆ ಅಪ್ಪಳಿಸಿದಾಗ ದೊಡ್ಡ ಸೌಂಡ್ ಆಗ್ತಿತ್ತು. ಅವನಿಗೆ ನೋಡ್ತಾನ, ಅಲ್ಲಿ ವಜ್ರ ಬಳಪಡಿಸುವ ವಜ್ರ ಇರ್ತೈತಿ. ಅಲ್ಲಿ ವಜ್ರ ಇರ್ತೈತಿ. 2ನೇದು ಒಗಿತಾನ, 3ನೇದು 100 ವಜ್ರ ಕಾಣ್ತವನಿಗೆ. ಅವನು ಅಳತಾನ, ಖುಷಿ ಆಗ್ತಾನ. ಅಳತಾನ. ಯಾಕೆ ಅಳತಾನಂದ್ರ ಅಷ್ಟು ಸುಣ್ಣ ಒಗದ್ನೆಲ್ಲ ನಾನು ಇಷ್ಟು ನನ್ನ ಕೈಯಾಗಿದ್ದ ನಾ ದೊಡ್ಡ ಶ್ರೀಮಂತನಾಗ್ತಿದ್ದೆ, ಕೇವಲ 3 ವಜ್ರಗಳು ನನಗೆ ಸಿಕ್ಕು ಅಂತ ಹೇಳಿ ಅವ ಗಳಗಳನ್ನೇ ಅತ್ತಾಗ ಇಲ್ಲಿ ಏನಂತಂದ್ರೆ ಅವಕಾಶ ಭಾಷೆ
ಉಪಯೋಗಿಸ್ಬೇಕಿದ್ರೆ ನಮಗೆ ಉಪಯೋಗಿಸ್ಲಿಲ್ಲ. ಅದು ಪ್ರಮುಖ ಘಟನೆಗಳ ಮೂಲಕ ಬರ್ಬೋದು ಅವಕಾಶ, ವ್ಯಕ್ತಿಗಳ ಮೂಲಕ ಅವಕಾಶ ಬರ್ಬೋದು. ಅಂತ ಅವಕಾಶಗಳನ್ನ, ಧನಾತ್ಮಕವಾದಂತಹ ಅವಕಾಶಗಳನ್ನ ನಾವು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡು ಆದರೆ ಸಾಧನೆಯಲ್ಲಿ ನಾವು ಯಶಸ್ಸನ್ನ ಗಳಿಸಬಹುದು. ನೀವು ಬಯಸಿದಂತ ಅಧಿಕಾರ ನಿಮಗೆ ಸಿಗಬಹುದು ಅನ್ನುತ್ತಾ ಎಂದು ಹೇಳುತ್ತಾ, ನನಗೆ ಇಲ್ಲಿಯವರೆಗೆ ಮಾತನಾಡಲು ಅವಕಾಶವನ್ನ ನೀಡಿದಂತಹ ಎಲ್ಲ ಸಂಘಟಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನ ನಾನು ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸಾರಿಗೆ ಇಲಾಖೆಯಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಸ್ವಲ್ಪೇ ದಿವಸಗಳಲ್ಲಿ ನಿವೃತ್ತಿಯಾಗುತ್ತಿರುವಂತಹ ಚಿಕ್ಕಪ್ಪರಿಗೆ ದೇವರು ಮಲ್ಲಮ್ಮ, ಮಹಾಸಾಧ್ವಿ ಹಾಗೂ ಮಲ್ಲಿಕಾರ್ಜುನ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ದಯಪಾಲಿಸಲಿ, ಕಾಪಾಡಲಿ. ಅವರು ಈಗಾಗಲೇ ಎಲ್ಲ ಭಾಳ ಟೈಮ್ ಆಗೈತಿ. ಎಲ್ಲ ಇವತ್ತು ಭಾಳ ಮಂದಿ ಎಲ್ಲ ತಮ್ಮ ಸೀರಿಯಲ್ಗಳು ಮಿಸ್ ಮಾಡ್ಕೊಂಡ್ಬಿಟ್ರೆ ಭಾಳ ಜನ ನಾವು ಚಲೋ ಚಲೋ ಸೀರಿಯಲ್ ಕೊನೆಯ ಒಂದೆರಡು ಮಾತುಗಳು. ಇವತ್ತು ಪ್ರತಿಭಾ ಇವತ್ತು ಪುರಸ್ಕಾರ ಮತ್ತು ನಿರಂತರ ಸನ್ಮಾನ ಹಾಗೂ ಶಿಕ್ಷಕರ ಸಂಸ್ಥೆಯ ಅಧ್ಯಕ್ಷರಿಗೆ ಸನ್ಮಾನ ಇವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತೀನಿ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಲ್ಲಮ್ಮ ಅವರ ಬಗ್ಗೆ ಒಂದು ಒಳ್ಳೆಯ ರೀತಿ ಇದನ್ನ ಮಾಡಿದ್ರು. ನಮ್ಮ ಹುಣಕಟ್ಟಿ ಮೇಡಮ್ ಅವರು, ಹುಣಸಕಟ್ಟಿ ಮೇಡಮ್ ಅವರು ಬಹಳ ಚೆನ್ನಾಗಿ ಇದನ್ನ ಮಾಡಿದ್ರು. ಅದನ್ನ ನಾವು ತಿಳ್ಕೊಳ್ಳೋದು ಬಹಳ ಇತ್ತು ಮಲ್ಲಮ್ಮನ ಬಗ್ಗೆ. ಇವತ್ತು ಈ ಅಧಿಕ ಮಾಸ ಮೂರು ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರ್ತೈತಿ. ಅಧಿಕ ಮಾಸದಾಗ ನಾವು ಯಾವ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಹೆಚ್ಚಿಗೆ ಮಾಡ್ಬೇಕಂದ್ರೆ ಫಲ ಹೆಚ್ಚಿಗೆ ಸಿಗುತ್ತೆ. ಉಲ್ಟಾದಾಗ ಮಾಡ್ತಿದ್ರೆ ಅಧಿಕ ಮಾಸದಾಗ ಹೆಚ್ಚಿನ ಫಲ ಸಿಗುತ್ತೆ ಅಂತ ಹೇಳೋದು. ಅಧಿಕ ಮಾಸದಾಗ ಧಾರ್ಮಿಕ ಕಾರ್ಯಕ್ರಮ ಹೆಚ್ಚಿಗೆ ಮಾಡ್ತೀವಿ. ಅದೇ ರೀತಿ ನಾವು ಈ ರೆಡ್ಡಿ ಸಂಸ್ಥೆಯಿಂದ ಮಕ್ಕಳಿಗಾಗಿ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಸೋ ಒಂದು ಕಾರ್ಯಕ್ರಮ ನಡೀಲಿ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಮಕ್ಕಳು ಇವತ್ತು ಮೊಬೈಲ್, ಟಿವಿ ಬಹಳ ಅಡಿಕ್ಟ್ ಆಗ್ಯಾರ. ಅದಕ್ಕೆ ಮಕ್ಕಳಿಗೆ ಒಂದು ನಮ್ಮ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಹೇಳುವ ಒಂದು ಕಾರ್ಯಕ್ರಮ ರೆಡ್ಡಿ ಸಮಾಜ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಧಾರ್ಮಿಕವಾಗಿ ಎಲ್ಲ ಈಗ ನಮ್ಮ ಸಮಾಜದಲ್ಲಿ ಈಗ ಧಾರ್ಮಿಕತೆ ಹೆಚ್ಚಿಗೆ ಬೆಳೀತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನೂ ಹೆಚ್ಚಿಗೆ ಆಗಲಿ. ನಮ್ಮ ಭಾರತ ದೇಶವು ಇಡೀ ಜಗತ್ತಿಗೆ ಒಂದು ಟೈಮ್ದಲ್ಲಿ ಜಗತ್ತಿಗೆ ಶ್ರೇಷ್ಠ ಒಂದು ಧರ್ಮವನ್ನು ಹೇಳುವಂತ ದೇಶ ಆಗಿತ್ತು. ಮುಂದಿನ ದಿನಗಳಲ್ಲಿ ಎಲ್ಲರೂ ಧರ್ಮವನ್ನು ಅನುಸರಿಸಿ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಜಗತ್ತಿನಲ್ಲಿ ಮತ್ತೆ ಮುಂದೆ ನಮ್ಮ ಧರ್ಮ ಒಂದು ಸಂಸ್ಕೃತಿ ಹೇಳುವಂತ ಒಂದು ದೇಶವಾಗಲಿ ಅಂತ ಹೇಳಿ ಸಂದರ್ಭ ಹೇಳುತ್ತಾ, ರೆಡ್ಡಿ ಸಮಾಜವು ಇನ್ನೂ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಧನ್ಯವಾದಗಳು. ರೆಡ್ಡಿ ಮಲ್ಲಮ್ಮ ಅಭಿವೃದ್ಧಿ ಸಮಿತಿ ಹಾಗೂ ಮೇಮನ ವಿದ್ಯಾವರ್ಧಕ ಅಭಿವೃದ್ಧಿ ಸಮಿತಿ ಈ ಆಶ್ರಯದಲ್ಲಿ ನಡೆದಂಥ ಒಂದು ಅಧಿಕ ಮಾಸದ ನಿಮಿತ್ತವಾಗಿ ಕುಡಿಯುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆಲ್ಲರೇ ವೇಳೆ ಬಹಳ ಆಗಿದೆ. ಒಬ್ಬರು ಹೆಸರುಗಳು ಆಗುವುದಲ್ಲ. ಅದಕ್ಕೆ ಅವರಿವರೆಲ್ಲರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿಥಿಗಳನ್ನ ಅವರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ನಾನು ಭಾಳ ಮಾತಾಡುವುದಿಲ್ಲ. ವೇಮನ ಒಂದು ವಿದ್ಯಾವರ್ಧಕ ಸಮಿತಿ ಅಧ್ಯಕ್ಷರಾಗಿ ಕೊನೆಯದಾಗಿ ಮಾತಾಡ್ತಕ್ಕಂಥ ಒಂದು ಭಾಷಣ ಭಾಳ ನಾನು ವೇಳೆ ತಿಳಿಯುವುದಿಲ್ಲ. ಆದ್ರೆ ಈಗೇನು ನಾವು ಪ್ರತಿಭಾ ಪುರಸ್ಕಾರ ಮತ್ತು ಅಧಿಕ ಮಾಸಗಳಲ್ಲಿ ಬರೆಯುವ ಕಾರ್ಯಕ್ರಮ ಹಾಗೂ ಈಗ ನಿರೂಪರಾಗಿರ್ತಕ್ಕಂಥ ಈ ಸನ್ಮಾನ ಕಾರ್ಯಕ್ರಮವನ್ನು ನಾವೇನು ಹಮ್ಮಿಕೊಳ್ತಾ ಇದ್ದೀವಲ್ಲ, ಇದು ಬಹಳ ಮುಖ್ಯ ಮತ್ತು ಸಮಾಜದ ಒಂದು ವತಿಯಿಂದ ಮತ್ತು ಎಲ್ಲ ನಮ್ಮ ಸಮಾಜದ ಸರ್ವ ಬಂಧುಗಳು ಸರ್ವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಹಣ ತರದಿಂದ ಎಲ್ಲರೂ ಸರ್ವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಹಾಯ ಸಹಕಾರವನ್ನು ಕೊಟ್ಟದಾದ ಅಂತ ಪ್ರತಿಭಾ ಪುರಸ್ಕಾರಗಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಮನೆಯೊಳಗೆ ಹಾಗೆ ಖಾಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ನಾವು ನೀವು ಪರಿಚಯಿತರಾಗ್ತಾವೆವು ಮತ್ತು ಮಕ್ಕಳಿಗೂ ಒಂದು ಪ್ರೋತ್ಸಾಹವನ್ನು ಕೊಟ್ಟಂಗಾಗತ್ತೆ. ಅದಕ್ಕೆ ನಾವೆಲ್ಲರೂ ಈ ಒಂದು ವೇಮನಹಳ್ಳಿ ಮಲ್ಲಮ್ಮ ಮತ್ತು ವೇಮನ ವಿದ್ಯಾವರ್ಧಕ ಈ ಸಂಘಕ್ಕೆ ನಮ್ಮ ಸಹಾಯ ಸಹಕಾರ ಪ್ರತಿ ವರ್ಷ ಪ್ರತಿನಿತ್ಯ ನಾವು ಕೊಡಮಾಡಲಿ ಅಂತೇಳಿ ನಮ್ಮ
ಆಶಿಸಿ ನನಗೆ ಕೊನೆಯದಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಕಮಿಟಿಯ ಸದಸ್ಯರಿಗೂ ಮತ್ತು ತಮ್ಮೆಲ್ಲರಿಗೂ ಸೋದರಿಯರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.